ವಾರ್ತೆಗಳಿಗೆ ಸ್ವಾಗತ. ಮುಖ್ಯಾಂಶಗಳು. ಕಾರ್ಮಿಕ ಸಚಿವರಿಂದ ಪ್ರಗತಿ ಪರಿಶೀಲನೆ, ಮಾಹಿತಿ ನೀಡಲು ತಡಬಡಿಸಿದ ಅಧಿಕಾರಿಗಳು. ನಿಮ್ಮನ್ನಿಟ್ಟುಕೊಂಡು ಸರ್ಕಾರ ನಡೆಸುವುದು ಎಂದು ತಲೆ ಚಚ್ಚಿಕೊಂಡ ಸಚಿವ ಸಂತೋಷ್ ಲಾಡ್. ನರೇಂದ್ರ ಮೋದಿ 11 ವರ್ಷದಲ್ಲಿ ಏನು ಮಾಡಿಲ್ಲ, ಸುಳ್ಳು ಹೇಳಿಕೆಯೇ ಅಧಿಕಾರಕ್ಕೆ, ಸಂತೋಷ್ ಲಾಡ್ ಟೀಕೆ. ಗುಣಮಟ್ಟ ಶಿಕ್ಷಣ ಸೇರಿದಂತೆ ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ 25ರಿಂದ ಮಹಿಳೆಯರಿಂದ ಅನಿರ್ದಿಷ್ಟ ಧರಣಿ, ಮೋಕ್ಷಮ್ಮ. ಬೀದಿ ಬದಿ ವ್ಯಾಪಾರಿಗಳ ತೆರವು ವಿರೋಧಿಸಿ ಬೀದಿ ಬದಿ ವ್ಯಾಪಾರಿಗಳಿಂದ ಪ್ರತಿಭಟನೆ. ಗಂಗಾ ಮಸ್ತ ಸಮಾಜವನ್ನು ಎಸ್ಟಿಗೆ ಸೇರಿಸಲು ಆಗ್ರಹಿಸಿ ಗಂಗಾ ಮಸ್ತ ವಕೀಲರ ಸಂಘದಿಂದ ಮನವಿ. ಇಪಿಎಫ್ ನಿವೃತ್ತಿ ಪಿಂಚಣಿದಾರರ ಬೇಡಿಕೆಗಳಿಗೆ ಆಗ್ರಹಿಸಿ ಪ್ರತಿಭಟನೆ. ಈಗ ವಾರ್ತೆಗಳ ವಿವರ. ಚಾಲ್ತಿಯಲ್ಲಿರುವ ಕಾರ್ಡುಗಳ ಮಾಹಿತಿಯನ್ನು ಅಧಿಕಾರಿಗಳು ಸರಿಯಾಗಿ ನೀಡದ ಕಾರಣ ನಿಮ್ಮಂತ ಅಧಿಕಾರಿಗಳನ್ನು ಇಟ್ಟುಕೊಂಡು ನಾವು ಸರ್ಕಾರ ಹೇಗೆ ನಡೆಸಬೇಕೆಂದು ಕಾರ್ಮಿಕ ಸಚಿವ ಎಸ್ ಸಂತೋಷ್ ಲಾಡ್ ಅಧಿಕಾರಿಗಳ ಮೇಲೆ ಬೇಸರ ವ್ಯಕ್ತಪಡಿಸಿದರು. ಅವರಿಂದು ನಗರದ ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ಹಮ್ಮಿಕೊಂಡಿದ್ದ ಕಲಬುರಗಿ ಕಂದಾಯ ವಿಭಾಗದ ಎಲ್ಲ ಜಿಲ್ಲೆಗಳ ಕಾರ್ಮಿಕ ಇಲಾಖೆಯ ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಕಲಬುರಗಿ ಕಂದಾಯ ವಿಭಾಗದ ಜಿಲ್ಲೆಗಳಲ್ಲಿ ಒಟ್ಟು ನೋಂದಣಿಯಾದ ಕಾರ್ಮಿಕ ಫಲಾನುಭವಿಗಳು ಚಾಲ್ತಿಯಲ್ಲಿರುವ ಕಾರ್ಮಿಕ ಕಾರ್ಡುಗಳ ಬಗ್ಗೆ ಮಾಹಿತಿ ಕೇಳಿದಾಗ ಆಯಾ ಜಿಲ್ಲೆಯ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಸರಿಯಾಗಿ ಮಾಹಿತಿ ನೀಡದೆ ಇರುವುದರಿಂದ ಅಧಿಕಾರಿಗಳು ಬೇಜವಾಬ್ದಾರರಾಗಿದ್ದಾರೆ. ಸಭೆಗೆ ಸರಿಯಾಗಿ ಸಿದ್ಧತೆ ಮಾಡಿಕೊಳ್ಳದೆ ಹಾಜರಾಗುತ್ತಾರೆ. ಇಂಥವರಿಂದ ಕೆಲಸ ಮಾಡುವುದು, ಸರ್ಕಾರ ನಡೆಸುವುದು ತೀರಾ ಕಷ್ಟಕರ ಎಂದು ಅಧಿಕಾರಿಗಳ ವಿರುದ್ಧ ಕೆಂಡಾಮಂಡಲರಾದರು. ಜಿಲ್ಲೆಯಲ್ಲಿ ಅಧಿಕಾರಿಗಳು ಸೇರಿದಂತೆ ನಾವೆಲ್ಲರೂ ಕೂಡ ಬಾಲ ಕಾರ್ಮಿಕರ ಬಗ್ಗೆ ನಿರ್ಲಕ್ಷ್ಯತೆ ವಹಿಸುತ್ತಿದ್ದೇವೆ. ಇದನ್ನು ಗಂಭೀರವಾಗಿ ಪರಿಗಣಿಸಬೇಕು. ಆಗ ಮಾತ್ರ ಇಲಾಖೆಯ ಉತ್ತಮವಾಗಿ ಕಾರ್ಯನಿರ್ವಹಿಸಿದಂತಾಗುತ್ತದೆ ಎಂದರು. ಕಾರ್ಮಿಕ ಇಲಾಖೆಯಿಂದ ಜಾರಿಗೆ ತರಲಾಗಿರುವ ವಿವಿಧ ಯೋಜನೆಗಳ ಮಾಹಿತಿಯನ್ನು ಜನರಿಗೆ ಮುಟ್ಟಿಸುವ ನಿಟ್ಟಿನಲ್ಲಿ ಅಧಿಕಾರಿಗಳು ಜವಾಬ್ದಾರಿಯುತವಾಗಿ ಕಾರ್ಯನಿರ್ವಹಿಸಬೇಕು. ಕಾರ್ಮಿಕ ಸಹಾಯವಾಣಿ ಬಗ್ಗೆ ಹೆಚ್ಚಿನ ಪ್ರಚಾರ ಮಾಡಬೇಕು. ಎಲ್ಲ ಜಿಲ್ಲೆಗಳ ಕೆಡಿಪಿ ಸಭೆಗಳಲ್ಲಿ ಕಾರ್ಮಿಕ ಇಲಾಖೆಯ ಪ್ರಗತಿ ಪರಿಶೀಲನೆ ನಡೆಸುವಂತೆ ಇಲಾಖೆಯಿಂದ ಎಲ್ಲ ಜಿಲ್ಲೆಯ ಅಧಿಕಾರಿಗಳಿಗೆ ಅಧಿಸೂಚನೆ ಹೊರಡಿಸಬೇಕೆಂದು ತಿಳಿಸಿದರು. ಗುತ್ತಿಗೆ ಕಂಪನಿಗಳಿಗೆ ನೀಡುವ ಗುತ್ತಿಗೆ ಪರವಾನಗಿ ನೀಡಿ ಸುಮ್ಮನಾಗುವುದಲ್ಲ, ಕಾರ್ಮಿಕರಿಗೆ ಸರಿಯಾದ ಸೌಲಭ್ಯಗಳು ಸಿಗುತ್ತಿವೆಯೇ, ಕನಿಷ್ಠ ವೇತನ ನೀಡಲಾಗುತ್ತದೆಯೇ ಹಾಗೂ ಕಾಯಂ ನೌಕರರೆಷ್ಟು ಎಂದು ಕೈಗಾರಿಕೆಗಳಿಗೆ ಭೇಟಿ ನೀಡಿ ಮಾಹಿತಿ ಪಡೆದುಕೊಳ್ಳಬೇಕು ಎಂದು ಸೂಚಿಸಿದರು. ಕೈಗಾರಿಕೆಗಳಿಗೆ ಮಾನವ ಸಂಪನ್ಮೂಲಗಳನ್ನು ನೀಡುವ ಗುತ್ತಿಗೆ ಕಂಪನಿಗಳು ಕಾರ್ಮಿಕರೇ ಕನಿಷ್ಠ ವೇತನ ನೀಡುತ್ತಿರುವ ಬಗ್ಗೆ ಪರಿಶೀಲನೆ ನಡೆಸಬೇಕು. 4 ವರ್ಷಗಳಿಗಿಂತಲೂ ಹೆಚ್ಚಿನ ವರ್ಷಗಳವರೆಗೆ ಕರ್ತವ್ಯ ನಿರ್ವಹಿಸಿದ ಕಾರ್ಮಿಕರಿಗೆ ಸರಿಯಾಗಿ ವೇತನ ಸಿಗುತ್ತದೆ ಎಂದು ಖಚಿತಪಡಿಸಿಕೊಳ್ಳಬೇಕೆಂದು ಎಂದರು. ಪ್ರತಿಯೊಂದು ಗುತ್ತಿಗೆ ಕಂಪನಿ ಭೇಟಿ ನೀಡಿ ಎಲ್ಲಾ ಕಾರ್ಮಿಕರ ವಯಸ್ಸು, ಕಾರ್ಯಾನುಭವ, ಲಿಂಗ, ಕಾರ್ಯ ವಿಧಾನದ ಮಾಹಿತಿಯನ್ನು ಕಡ್ಡಾಯವಾಗಿ ಪಡೆದುಕೊಳ್ಳಬೇಕು. ಕಾರ್ಮಿಕರಿಗೆ ಕನಿಷ್ಠ ವೇತನ ನೀಡದ ಗುತ್ತಿಗೆ ಕಂಪನಿಗಳ ಲೈಸೆನ್ಸ್ ರದ್ದುಪಡಿಸಲು ಕ್ರಮ ಕೈಗೊಳ್ಳಬೇಕು. ಗುತ್ತಿಗೆ ಕಂಪನಿಗಳಿಗೆ ಹಾಗೂ ಕೈಗಾರಿಕೆಗಳಿಗೆ ಭೇಟಿ ನೀಡಿ ಮರು ಪರಿಶೀಲನೆ ನಡೆಸಬೇಕು. ಕಾಯಂ ಹಾಗೂ ಗುತ್ತಿಗೆ ಕಾರ್ಮಿಕರೆಷ್ಟು ಎಂಬ ಬಗ್ಗೆ ಮಾಹಿತಿ ಪಡೆದುಕೊಳ್ಳಬೇಕೆಂದು ತಿಳಿಸಿದರು. ಇಲಾಖೆಯಿಂದ ಒದಗಿಸಲಾಗುವ ವಿದ್ಯಾರ್ಥಿ ವೇತನ, ಕಾರ್ಮಿಕ ಕಿಟ್ಗಳು ಸೇರಿದಂತೆ ಇತರೆ ಯೋಜನೆ ಹಾಗೂ ಸೌಲಭ್ಯಗಳ ಬಗ್ಗೆ ಮತ್ತು ಈಗಾಗಲೇ ನೀಡಲಾದ ಸೌಲಭ್ಯಗಳ ಬಗ್ಗೆ ಜಿಲ್ಲಾವಾರು ಮಾಹಿತಿಯನ್ನು ಆಯಾ ತಾಲೂಕಿನ ಶಾಸಕರಿಗೆ ಲಿಖಿತ ರೂಪದಲ್ಲಿ ನೀಡಬೇಕು ಎಂದರು. ನಮಗೆ ವೆಹಿಕಲ್ ಪ್ರಾಬ್ಲಮ್ ಆಗ್ತಾ ಇದೆ ಸರ್. ಯಾವ ಮಕ್ಕಳು ಸಿಕ್ಕರೆ ಬಸ್ಸಲ್ಲಿ ಕರ್ಕೊಂಡು ಬರ್ತಾ ಇದ್ದೀವಿ. ಒಂದು ವೆಹಿಕಲ್ ಎಲ್ಲ ಡಿಸ್ಟ್ರಿಬ್ಯೂಟ್ ಮಾಡಿಬಿಟ್ರೆ ಸರ್ ಪ್ಲೀಸ್. ವೆಹಿಕಲ್ ಸಿಕ್ಕರೆ ಒಂದೇ ಸರಿ ಸಿಕ್ಕರೆ ಕರ್ಕೊಂಡ್ಬರೋಣ. ಬಟ್ ಡೋಂಟ್ ಕ್ರೈ. ಎಫರ್ಟ್ಗೆ ನೀವು ಇಲ್ಲಿ ಸಿ ಮೈ ಓನ್ಲಿ ಕ್ವೆಶ್ಚನ್ ಇಸ್ ಎಸ್ ನಾನು ಐ ಆಮ್ ಆಲ್ಸೋ ಇಂಟಿಗ್ರಲ್ ಪಾರ್ಟ್ ಆಫ್ ದ ಸಿಸ್ಟಮ್. ಎವ್ರಿಥಿಂಗ್ ಇಸ್ ನಾಟ್ ಗ್ರೇಟ್. ಐ ಅಡ್ಮಿಟ್ ದಟ್ ಎವ್ರಿಥಿಂಗ್ ಇಸ್ ನಾಟ್ ಗ್ರೇಟ್, ಬಟ್ ಅವರ್ ಸಿನ್ಸಿಯರ್ ಅಪ್ರೋಚ್ ಹ್ಯಾಸ್ ಟು ಬಿ ದೇರ್. ನಾವು ಅಪ್ರೋಚ್ ಮಾಡೋದ್ರಲ್ಲಿ ಕಂಟಿನ್ಯೂಸ್ ಆಗಿ ನಾವು ಮಾಡಲ್ಲ. ನಾವು ಇಲಾಖೆಯವರು ಸುಮ್ಮನೆ ಕಾಟಾಚಾರಕ್ಕೆ ವರ್ಷಕ್ಕೆ ಟಾರ್ಗೆಟ್ ಬೇಕಂದ್ರೆ ಬಿಟ್ಟುಕೊಂಡು ನಾವು ಕಂಟಿನ್ಯೂಸ್ ಆಗಿ ಕಾನ್ಶಿಯಸ್ ಆಗಿ ಮಾಡಿದ್ರೆ we will achieve better. I will not say it will get eradicated, but we will achieve it better. But in whatever best facility, whatever is there today, let's give the best approach. ನೀವು ಹೇಳಿದ್ರೆ ಒಪ್ಕೊಳ್ಳೋದಿಲ್ಲ ಅಂತಲ್ಲ, ಬಟ್ ನಾವು ಕಂಟಿನ್ಯೂಸ್ ಆಗಿ ನಮ್ದು ಡಿಫರೆಂಟ್ ಆಗಿ nobody is appreciating today in Raichur because we don't meet people. ಎಲ್ಲರೂ ನಾವು ನಮ್ಮ ಲೇಬರ್ ಡಿಪಾರ್ಟ್ಮೆಂಟ್ ಕೆಲಸ ಮಾಡಿದ್ರು ಕೂಡ ನಮ್ಗೆ ಯಾರು ಅಪ್ರಿಷಿಯೇಟ್ ಯಾಕೆ ಮಾಡಲ್ಲ ಅಂದ್ರೆ ಯು ಡೋಂಟ್ ಮೀಟ್. ಯು ಶುಡ್ ಮೇಕ್ ಅ ಮ್ಯಾನೇಜರ್ ದಟ್ ಯು ಮೀಟ್. ಎಸ್ಪೆಷಲಿ ಪ್ರೆಸ್ ನ ಯೂಸ್ ಮಾಡ್ಕೊಳ್ಳಿ. ಪ್ರೆಸ್ ಹೋಗಿ ಹೇಳಿ ಚೈಲ್ಡ್ ಲೇಬರ್ ಅಂತ ಸಂದರ್ಭ ಬಂದಾಗ ದೇ ನಾಟ್ ಸಪೋರ್ಟ್ ಯು. ಇಶ್ಯೂಸ್ಗಳು ಬಂದಾಗ ಎಲ್ಲೇ ಡೆತ್ಗಳು ಆದಾಗ ಫ್ಯಾಟಲ್ ಡೆತ್ ಆದಾಗ ಸರ್ಕಾರ ಇದೆ, ನೀವು ಇಲಾಖೆ ನೋಡ್ಬೇಕು. ಬಟ್ ಯು ಶುಡ್ ಗೋ ಬಿ ವೆರಿ ಪ್ರೊಆಕ್ಟಿವ್ ದಟ್.
I've been working at Donkey, but nobody is noticing me, neither will notice you also. If I have to get credits only because of you, ನೀವು ಕೆಲಸ ಮಾಡ್ತಾರೆ ನನಗೆ ಕ್ರೆಡಿಟ್ ಸಿಗೋದು. ನೀವು ಎಲ್ಲ ಕಡೆ ಹೋಗಿ ಪ್ರಾಪರ್ ಆಗಿ ಜನಕ್ಕೆ ಜನಪ್ರತಿನಿಧಿಗಳಿಗೆ ಓದಿಸ್ಬೇಕು, ಕನ್ವಿನ್ಸ್ ಆಗಿ ಮಾತನಾಡಬೇಕು, ಆಗದಿಲ್ಲ ಅಂತ ಹೇಳಬೇಕು, ಆತಂಕ ಅಂತ ಹೇಳಬೇಕು. ಡೋಂಟ್ ಶೈ ಅವೇ ಫ್ರಮ್ ದೆಮ್. ಒಂದು ತಾಲೂಕಿಗೆ 70,000 ಕಾಡಿಗೆ ಸಾಧ್ಯತೆ ನಮ್ಮ ಆಯ್ತಮ್ಮ, ಈಗ ಜಾಸ್ತಿ ಆಯ್ತು. ಎಲ್ಲ ಕನ್ಸ್ಟ್ರಕ್ಷನ್ ಲೆವೆಲ್ ವರ್ಕರ್ ಮಾಡ್ತಾರ, ಮತ್ತೆ 70,000 ಆಯ್ತು ನೀವು ಹೇಳೋದಿಲ್ಲ. ಮತ್ತೆ 70,000 ಅಂತ ಹೇಳ್ತಿರಲ್ಲ ನೀವು. ರೀ ನೀವು ಏನು ಓದ್ಕೊಂಡೆ ಬರಲ್ಲ ನಮ್ಮ ನೀವು. ಅಲ್ಲಮ್ಮ, but why these people don't know what are we doing from Bangalore? These people don't know what is it. But what are these people up to? Totally sir, Kalburgi 3,60,67 registration ಆಗಿದೆ ಸರ್. ಅದರಲ್ಲಿ ಈಗ ಆಕ್ಟಿವ್ ಇರೋದು 1,23,000 ಸರ್. 3 ಲಕ್ಷ ಹೆಂಗ ರಿಜಿಸ್ಟರ್ ಆಯ್ತು? ನೀವೆಲ್ಲ ನೀವೇ ಕಾಣದಾನೆ. ಅದು ಮೊದಲಿಂದನೇ ಸರ್. ಏನಾಗಿರ್ಲಿ, ಕೋವಿಡ್ ಟೈಮಿಗೆ ಎಲ್ಲಮ್ಮ ಕೋವಿಡ್ ಟೈಮಿಗೆ ಕೆಲಸ ಇಲ್ಲ, ಕನ್ಸ್ಟ್ರಕ್ಷನ್ ಲೆವೆಲ್ ವರ್ಕರ್ ಮಾಡ್ತಾರ ಏನಮ್ಮ? ಕೋವಿಡ್ ಟೈಮಲ್ಲಿ ಯಾರ ಮನೆಯಿಂದ ಹೊರಗೆ ಬರಬಹುದು, ಕನ್ಸ್ಟ್ರಕ್ಷನ್ ಲೆವೆಲ್ ವರ್ಕರ್ ಮಾಡ್ತಾರ? ಹೇಳಿ, ಕಲಬುರಗಿ ಎಷ್ಟಿದೆ ಹೇಳಿ? ಆಪರ್ಚುನಿಟಿ ಕಲಬುರಗಿ ಇಲ್ಲ, ನೀವು ಅಪ್ಡೇಟ್ ಮಾಡ್ಕೋಬೇಕು, ಇನ್ಫಾರ್ಮೇಷನ್ ಮಾತಾಡ್ಬೇಕಲ್ಲ. ಎವ್ರಿ ವೀಕ್ ನಮ್ಮ ಲೇಬರ್ ಆಫೀಸರ್ ಚಂದ್ರಶೇಖರ್ ನಿಮ್ಗೆ ಬಿಸಿ ಮಾಡ್ತಾರಲ್ವಾ ಸಕಾಲ ಡೌನ್ಲೋಡ್ ಮಾಡಕ್ಕೆ. ಇಲ್ಲ ಸರ್, ನಿಮ್ಗೆ ಏನೇ ಮಾಹಿತಿ ಇಲ್ಲ ಅಂದ್ರೆ ಹೆಂಗ್ರಿ ನಿಮಗೆ? ಇದು ಇವರು ಸಿಸ್ಟಮ್ ಅಲ್ಲಿ ಕೂತ್ಕೊಳ್ಳಲ್ಲ ಸರ್. ಡಿಒ ಏನ್ ಕೊಡ್ತಾರೆ ಅದನ್ನೇ ಮಾಡ್ತಾರೆ ಹಾ? ಲಾಗಿನ್ ಆಗಿ ಎಲ್ಲ ಇದ್ದಾರೆ ಲೇಬರ್ ಆಫೀಸರ್ ಎಲ್ಲ ಗೆಟ್ ಅಪ್, ಎವ್ರಿಬಡಿ ವಾಲ್ ಕಮ್ ಹಿಯರ್, ಎವ್ರಿಬಡಿ ಗೆಟ್ ಅಪ್ ಹಿಯರ್. ರೀ 7 ಜಿಲ್ಲೆ ಲೇಬರ್ ಆಫೀಸರ್ಗಳು ಯಾ ಇಲಾಖೆ ಬರಲಿ ಬಿಡ್ಲಿ, ನಮ್ಮ ಜವಾಬ್ದಾರಿ ಇದೆ. ವಿ ಆರ್ ರೆಸ್ಪಾನ್ಸಿಬಲ್ ಫಾರ್ ಇಟ್, ಲೆಟ್ಸ್ ಡು ಇಟ್. ಅವ್ರು ಬರಲಿ ಬಿಡ್ಲಿ, ನಾವು ಮಾಡೋಣ. ಇನ್ನೊಂದು ಸರ್, ನಮಗೆ ವೆಹಿಕಲ್ ಪ್ರಾಬ್ಲಮ್ ಆಗ್ತಾ ಇದೆ ಸರ್. ಯಾವ ಮಕ್ಕಳು ಸಿಕ್ಕರೆ ಬಸ್ಸಲ್ಲಿ ಕರ್ಕೊಂಡು ಬರ್ತಾ ಇದ್ದೀವಿ, ಒಂದು ವೆಹಿಕಲ್ ಎಲ್ಲ ಡಿಸ್ಟ್ರಿಬ್ಯೂಟ್ ಮಾಡಿಬಿಟ್ರೆ ಸರ್ ಪ್ಲೀಸ್. ವೆಹಿಕಲ್ ಸಿಕ್ಕರೆ ಒಂದೇ ಸತಿ ಸಿಕ್ಕರೆ ಕರ್ಕೊಂಬರೋಣ, ಬಟ್ ಡೋಂಟ್ ಕ್ರೈ. ಎಫರ್ಟ್ಗೆ ನೀವು ಇದಕ್ಕೆ ಸಿ ಮೈ ಓನ್ಲಿ ಕ್ವಶನ್ ಇಸ್ ಎಸ್, ನಾನು ಐ ಆಮ್ ಆಲ್ಸೋ ಇಂಟಿಗ್ರಲ್ ಪಾರ್ಟ್ ಆಫ್ ದಿ ಸಿಸ್ಟಮ್. ಎವ್ರಿಥಿಂಗ್ ಇಸ್ ನಾಟ್ ಗ್ರೇಟ್, ಐ ಅಡ್ಮಿಟ್ ದಟ್ ಎವ್ರಿಥಿಂಗ್ ಇಸ್ ನಾಟ್ ಗ್ರೇಟ್, ಬಟ್ ಅವರ್ ಸಿನ್ಸಿಯರ್ ಅಪ್ರೋಚ್ ಹ್ಯಾಸ್ ಟು ಬಿ ದೇರ್. ನಾವು ಅಪ್ರೋಚ್ ಮಾಡೋದ್ರಲ್ಲಿ ಕಂಟಿನ್ಯೂಸ್ ಆಗಿ ನಾವು ಮಾಡಲ್ಲ. ನಾವು ಇಲಾಖೆಯವರು ಸುಮ್ಮನೆ ಕಾಟಾಚಾರಕ್ಕೆ ವರ್ಷಕ್ಕೆ ಟಾರ್ಗೆಟ್ ಬೇಕಂದ್ರೆ ಬಿಟ್ಟುಕೊಂಡು ನಾವು ಕಂಟಿನ್ಯೂಸ್ ಆಗಿ ಕಾನ್ಶಿಯಸ್ ಆಗಿ ಮಾಡಿದ್ರೆ we will achieve better. I will not say it will get eradicated, but we will achieve it better. But in whatever best facility, whatever is there today, let's give the best approach. ನೀವು ಹೇಳಿದ್ರೆ ಒಪ್ಪೋಣ ಇಲ್ಲ ಅಂತಲ್ಲ, ಬಟ್ ನಾವು ಕಂಟಿನ್ಯೂಸ್ ಆಗಿ ನಮ್ದು ಡಿಫರೆಂಟ್ ಆಗಿ nobody is appreciating today in Raichur because we don't go, we don't meet people. ಯಾವ ಸೆಕ್ಟರ್ ಜಾಸ್ತಿ ಕೇಳಿಸ್ಕೊಂಡ್ರೆ ಎಲ್ಲರೂ ನಾವು ನಮ್ಮ ಲೇಬರ್ ಡಿಪಾರ್ಟ್ಮೆಂಟ್ ಕೆಲಸ ಮಾಡಿದ್ರು ಕೂಡ ನಾವು ಯಾರು ಅಪ್ರಿಷಿಯೇಟ್ ಯಾಕೆ ಮಾಡಲ್ಲ ಅಂದ್ರೆ ಯು ಡೋಂಟ್ ಮೀಟ್. ಯು ಶುಡ್ ಮೇಕ್ ಅ ಮ್ಯಾಂಡೇಟರಿ ದಟ್ ಯು ಮೀಟ್, ಎಸ್ಪೆಷಲಿ ಪ್ರೆಸ್ ನ ಯೂಸ್ ಮಾಡ್ಕೊಳ್ಳಿ. ಪ್ರೆಸ್ ಹೋಗಿ ಹೇಳಿ, ಚೈಲ್ಡ್ ಲೇಬರ್ ಅಂತ ಸಂದರ್ಭ ಬಂದಾಗ ದಿ ಲಾ ಸಪೋರ್ಟ್ ಯು. ಇಶ್ಯೂಸ್ ಗಳು ಬಂದಾಗ, ಎಲ್ಲೇ ಡೆತ್ ಆದಾಗ, ಫ್ಯಾಟಲ್ ಡೆತ್ ಆದಾಗ ಸರ್ಕಾರ ಇದೆ, ನೀವಿದೆ, ಇಲಾಖೆ ನೋಡ್ಬೇಕು, ಬಟ್ ಯು ಶುಡ್ ಗೋ ಬಿ ವೆರಿ ಪ್ರೊಆಕ್ಟಿವ್ ದಟ್. ಆಮೇಲೆ ಏನಾಯ್ತು ಏನಿಲ್ಲ ಅಂತ ಬಂದು ನೀವು ಒಂದು ಪಬ್ಲಿಕ್ ಪ್ರೆಸ್ ರಿಪೋರ್ಟ್ ಯಾಕೆ ಮಾಡಲ್ಲ? ಆಸ್ ಅನ್ ಆಫೀಸರ್ ಅಟ್ಲೀಸ್ಟ್ ರೈಟಿಂಗ್ ಕಳಿಸ್ರಿ. ಸೀನಿಯರ್ ಆಫೀಸರ್ಸ್ ಯು ಶುಡ್ ಬಿ ವೆರಿ ಆಕ್ಟಿವ್. People think that labor department is not working. Last 16 months I have been working at Donkey, but nobody is noticing me, neither will notice you also. If I have to get credits only because of you, ನೀವು ಕೆಲಸ ಮಾಡ್ತಾರೆ ನನಗೆ ಕ್ರೆಡಿಟ್ ಸಿಗೋದು. ನೀವು ಎಲ್ಲ ಕಡೆ ಹೋಗಿ ಪ್ರಾಪರ್ ಆಗಿ ಜನಕ್ಕೆ ಜನಪ್ರತಿನಿಧಿಗಳಿಗೆ ಓದಿಸ್ಬೇಕು, ಕನ್ವಿನ್ಸ್ ಆಗಿ ಮಾತನಾಡಬೇಕು, ಆಗದಿಲ್ಲ ಅಂತ ಹೇಳಬೇಕು, ಆತಂಕ ಅಂತ ಹೇಳಬೇಕು. ಡೋಂಟ್ ಶೈ ಅವೇ ಫ್ರಮ್ ದೆಮ್. ಇದೇ ವೇಳೆ ಗ್ರಾಮೀಣ ಶಾಸಕ ಬಸನಗೌಡ ದದ್ದಲ್ ಮಾತನಾಡಿ, ಜಿಲ್ಲೆಯ RTPS, YTPSನಲ್ಲಿರುವ ಕಾರ್ಮಿಕರಿಗೆ ಸರಿಯಾದ ಸೌಲಭ್ಯ ಸಿಗುತ್ತಿಲ್ಲ. ಯರಮರಸ್ ಶಾಖೋತ್ಪನ್ನ ಕೇಂದ್ರದಲ್ಲಿ ಪವರ್ ಮ್ಯಾಕ್ ಕಂಪನಿಯಿಂದ ನೀಡಲಾದ ಕಾರ್ಮಿಕರಿಗೆ ಸರಿಯಾದ ವೇತನ ನೀಡುತ್ತಿಲ್ಲ. ಗುತ್ತಿಗೆ ಪರವಾನಗಿ 3 ವರ್ಷ ಪೂರ್ಣಗೊಂಡಿದ್ದರೂ ಅದೇ ಕಂಪನಿಗೆ ಮತ್ತೆ ಗುತ್ತಿಗೆ ನೀಡಲಾಗಿದೆ ಎಂದರು.
RTPSನ ವಿವಿಧ ವಿಭಾಗಗಳಲ್ಲಿ ಕೆಲಸ ಮಾಡಲು ಹೊರ ರಾಜ್ಯದ ಕಾರ್ಮಿಕರನ್ನು ತೆಗೆದುಕೊಳ್ಳಲಾಗಿದೆ. ಸ್ಥಳೀಯ ಕಾರ್ಮಿಕರನ್ನು ಕೆಲಸ ಪಡೆದಿಲ್ಲ. ಕಂಪನಿಯಲ್ಲಿರುವ ನ್ಯೂನತೆಗಳು ಹೊರಬರುತ್ತವೆ ಎಂಬ ಕಾರಣಕ್ಕೆ ಹೊರ ರಾಜ್ಯದ ಕಾರ್ಮಿಕರನ್ನು ತೆಗೆದುಕೊಳ್ಳಲಾಗಿದೆ ಎಂದು ಹೇಳಿದರು. ಸುಮಾರು 1200 ನಿಮ್ಮ ಕಾರ್ಡ್ಗಳನ್ನ ಐಡಿ ಕಾರ್ಡ್ಗಳನ್ನ ಯೂಸ್ ಮಾಡಿದ್ದಾರೆ, ಇಶ್ಯೂ ಮಾಡಿದ್ದಾರೆ. ಆಮೇಲೆ ಅವ್ರಿಗೆ ಬೇಕಾಗಿರೋದು ನಿಮ್ಮ ವರ್ಕ್ ಕಾರ್ಡ್ನಲ್ಲಿ 850 ಕಾರ್ಮಿಕರು ಕೆಲಸ ಮಾಡ್ತಾರೆ. ಈಗ ಅವ್ರು ಏನ್ ಮಾಡ್ತಾರೆ, 6 ಮಂತ್ ನಿಮಗೆ ಟ್ರೈನಿಂಗ್ ಪೀರಿಯಡ್ ಅಂತ ಹೇಳಿ ಇರ್ತದೆ. ಆ 6 ಮಂತ್ ಮಾಡ್ಕೊಂಡ್ರೆ 6 ಮಂತ್ ಆದ ತಕ್ಷಣ ಮತ್ತೆ 15 ಡೇಸ್ ಗ್ಯಾಪ್ ಮಾಡ್ತಾರೆ ಕಾರ್ಮಿಕರನ್ನ. 15 ಡೇಸ್ ಗ್ಯಾಪ್ ಮಾಡಿ ಮತ್ತೆ ಪುನಃ ತಗೊಂಡು ಮತ್ತೆ ಟ್ರೈನಿಂಗ್ ಪೀರಿಯಡ್ ಅಂತ ಹೇಳಿ ಈ ಟೈಪ್ ಅವರು ಅದನ್ನ ಓವರ್ ಟೈಮ್ ಅನ್ನು ಮೇಂಟೈನ್ ಮಾಡ್ತಾರೆ. ಗಮನಕ್ಕೆ ಬಂದಿದೆ, ಆಲ್ರೆಡಿ ಕಾರ್ಮಿಕರಿಗೆ ಒಂದ್ಸರಿ ಹೇಳ್ತಾರೆ ಮನವಿಗಳು ಕೊಟ್ಟಿದ್ದಾರೆ. ಯಾಕೆ ಕಂಪ್ಲೇಂಟ್ಸ್ ಆಗಿಲ್ಲ? ಯಾರು ಒಂದು ಎಷ್ಟು ಸಾರಿ ಹೋರಾಟ ಮಾಡಿದ್ರು, ಅವರೆಲ್ಲ ಸ್ಟ್ರೈಕ್ ಮಾಡಿದ್ರು, ರೋಡ್ಗೆಲ್ಲ ಕೊಡ್ತಾ ಇದ್ರು. ಆಮೇಲೆ ಮಿನಿಮಮ್ ಏನು ಅವ್ರಿಗೆ ಕನಿಷ್ಠ ವೇತನ ಏನಿದೆ ವರ್ಷಗಳಿದೆ. ಅದಾದ ನಂತರ ಇಲ್ಲಿ ಏನಾಗಿದೆ, ಟೋಟಲ್ 436 ಫ್ಯಾಕ್ಟರಿಗಳು ಯಾವ್ದಿದಾವ ಎಲ್ಲ ಬಿಹಾರ ಆ ಕಡೆಯಿಂದ ಎಲ್ಲ ಬಂದು ವರ್ಕರ್ಸ್ ಗಳನ್ನ ಕೆಲಸ ಮಾಡ್ತಾರೆ. ಲೋಕಲ್ ಅವ್ರಿಗೆ ಎಂಪ್ಲಾಯ್ಮೆಂಟ್ ಕೊಡ್ತಾ ಇಲ್ಲ ಕಾರ್ಮಿಕರಿಗೆ ಅಂತ ಹೇಳಿ ಅದೊಂದು ಬಹಳಷ್ಟು ದೂರುಗಳ. ಅದನ್ನ ಈಗ ನಮಗೆ ಲೈಸೆನ್ಸ್ ಗಳನ್ನ ಇಶ್ಯೂ ಮಾಡುವಂತ ಸಂದರ್ಭದಲ್ಲಿ ಸ್ಟ್ಯಾಂಡರ್ಡ್ ಲೋಕಲ್ ಎಷ್ಟು ಇರಬೇಕು, ಬಟ್ ನಾನ್ ಲೋಕಲ್ ಎಷ್ಟು ಇರಬೇಕು, ಏನಾದ್ರೂ ಇದೆ ಒಂದು. ಈ ಸಂದರ್ಭದಲ್ಲಿ ಶಾಸಕರಾದ ಜಿ ಅಂಪಯ್ಯ ನಾಯಕ್, ಜಿ ಕರಿಯಮ್ಮ ನಾಯಕ್, ಜಿಲ್ಲಾಧಿಕಾರಿ ಕೆ ನಿತೀಶ್, ಜಿಲ್ಲಾ ಪಂಚಾಯಿತಿ ಸಿಇಒ ರಾಹುಲ್ ತುಕಾರಾಂ, SP ಎಂ ಪುಟ್ಟಮಾದಯ್ಯ, ಕಾರ್ಮಿಕ ಆಯುಕ್ತ ಗೋಪಾಲಕೃಷ್ಣ, ಇಲಾಖೆಯ ಕಾರ್ಯದರ್ಶಿ ಹಾಗೂ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಡಿ ಭಾರತಿ ಸೇರಿದಂತೆ ಇತರರಿದ್ದರು. ಕಳೆದ 11 ವರ್ಷದಲ್ಲಿ ಬಿಜೆಪಿ ಪಕ್ಷ ಏನು ಕೆಲಸ ಮಾಡಿದೆ ಎಂಬುದನ್ನು ಬಿಜೆಪಿಯವರೇ ಕೇಳಬೇಕು. ಮೋದಿ ಕೇವಲ ಸುಳ್ಳು ಹೇಳುವುದನ್ನು ಬಿಟ್ಟು ಬೇರೇನು ಮಾಡಿಲ್ಲ. ಸುಳ್ಳುಗಳನ್ನು ಹೇಳಿಕೊಂಡೇ ಮತ ಪಡೆದಿದ್ದಾರೆ ಎಂದು ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಹೇಳಿದರು. ಅವರೆಂದು ನಗರದ ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ಹಮ್ಮಿಕೊಂಡಿದ್ದ ಕಾರ್ಮಿಕ ಇಲಾಖೆಯ ಪ್ರಗತಿ ಪರಿಶೀಲನಾ ಸಭೆಯ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿ, ಕಾಂಗ್ರೆಸ್ ಏನು ಮಾಡಿದೆ ಎಂದು ಹೇಳಿಕೆ ನೀಡುತ್ತಿರುವ ಬಿಜೆಪಿ ಅವರಿಗೊಂದು ಪ್ರಶ್ನೆ ಇದೆ. ಕಳೆದ 11 ವರ್ಷದಲ್ಲಿ ತಮ್ಮ ಪಕ್ಷ ಏನು ಮಾಡಿದೆ ಎಂಬುದನ್ನು ಮೊದಲು ಹೇಳಲಿ. ಮೋದಿಯವರನ್ನು ಬಹಿರಂಗವಾಗಿ ಚರ್ಚೆಗೆ ಆಹ್ವಾನಿಸುತ್ತಿದ್ದೇವೆ. ಬಿಜೆಪಿ ಏನು ಮಾಡಿದೆ ಎಂದು ಹೇಳಲು, ಆದರೆ ಅವರು ಚರ್ಚೆಗೆ ಸಿದ್ಧರಿಲ್ಲ ಎಂದರು. ಬರೀ ಸುಳ್ಳು ಭರವಸೆಗಳನ್ನು ನೀಡುತ್ತಾ ಜನರಿಂದ ಮತ ಪಡೆಯುವ ಕೆಲಸ ಮೋದಿ ಹಾಗೂ ಬಿಜೆಪಿ ಪಕ್ಷದ ನಾಯಕರಾಗಿದ್ದಾರೆ. ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣವಾದಾಗಲೇ ಭಾರತಕ್ಕೆ ನಿಜವಾದ ಸ್ವಾತಂತ್ರ್ಯ ಸಿಕ್ಕಿತು ಎಂಬ ಹೇಳಿಕೆಯನ್ನು RSS ಮುಖ್ಯಸ್ಥ ಮೋಹನ್ ಭಾಗವತ್ ಹೇಳಿಕೆ ನೀಡಿದ್ದು ಅವರ ಮನಸ್ಥಿತಿಯನ್ನು ತೋರಿಸುತ್ತದೆ. ಇಂಥ ಹೇಳಿಕೆಯನ್ನು ನೀಡುವ ಮೂಲಕ ಅವರು ಇಡೀ ಭಾರತ ದೇಶದ ಜನರಿಗೆ, ಸ್ವಾತಂತ್ರ್ಯ ಹೋರಾಟಗಾರರಿಗೆ ಅವಮಾನ ಮಾಡಿದ್ದಾರೆಂದು ತಿಳಿಸಿದರು. ವಿಜಯಪುರದಲ್ಲಿ 3 ಕಾರ್ಮಿಕರ ಮೇಲೆ ಹಲ್ಲೆ ಮಾಡಿದ ಘಟನೆ ಪ್ರಕ್ರಿಯೆ ನೀಡಿದ ಅವರು, ವಿಜಯಪುರದ ಘಟನೆಗೆ ತಕ್ಕ ಶಿಕ್ಷೆಯನ್ನು ಸರ್ಕಾರ ನೀಡುತ್ತದೆ. ಆದರೆ ಅದನ್ನು ಮಾಡಿರುವ ಮನುಷ್ಯನ ಮನಸ್ಥಿತಿ ಹೇಗಿದೆ ಎಂದು ಅರ್ಥ ಮಾಡಿಕೊಳ್ಳಬೇಕು. ಇಂಥ ಘಟನೆಗಳು ರಾಜ್ಯದಲ್ಲಿ ಆಗಬಾರದು. ಮನುಷ್ಯತ್ವ ಇಲ್ಲದವರೇ ಈ ರೀತಿಯಾಗಿ ಇನ್ನೊಬ್ಬ ಮನುಷ್ಯನಿಗೆ ಹಿಂಸೆ ನೀಡುತ್ತಾರೆ ಎಂದರು. ರಾಜ್ಯಾದ್ಯಂತ ಬಾಲ ಕಾರ್ಮಿಕರನ್ನು ರಕ್ಷಿಸಿ ಟ್ಯಾಗಿಂಗ್ ಮಾಡಲಾಗುತ್ತಿದ್ದು, ಕಲಬುರಗಿ ವಿಭಾಗದಲ್ಲಿ ಈಗಾಗಲೇ 226 ಮಕ್ಕಳನ್ನು ರಕ್ಷಿಸಿ ಟ್ಯಾಗಿಂಗ್ ಮಾಡಿ ಶಾಲೆಗಳಿಗೆ ಸೇರಿಸಲಾಗಿದೆ. ಈ ಟ್ಯಾಗಿಂಗ್ ವ್ಯವಸ್ಥೆಯಿಂದ ಆ ಬಾಲಕ ಮತ್ತೊಮ್ಮೆ ಕೆಲಸಕ್ಕೆ ಸೇರದಂತೆ ನೋಡಿಕೊಳ್ಳಬಹುದಾಗಿದೆ. ಇತರ ರಾಜ್ಯಗಳಲ್ಲಿ ಕೆಲಸಕ್ಕೆ ಸೇರಿದ್ದಲ್ಲಿ ಕಂಡು ಹಿಡಿಯಬಹುದಾಗಿದೆ ಎಂದರು. ಅವರು ಯೋಚನೆ ಮಾಡ್ತಾ ಇದ್ದಾರೆ ಹೆಣ್ಮಕ್ಳಿಗೆ. ಈ ಮಾದರಿ ಯೋಜನೆಗಳನ್ನ ಅಲ್ಲೂ ಗ್ಯಾರಂಟಿ ಮಾಡ್ತಾ ಇದ್ದಾರೆ. ಇಷ್ಟು ದಿನ ಇಲ್ಲಿ ಟೀಕೆ ಮಾಡಿದ್ರು, ಅಲ್ಲಿ ಡೆವಲಪ್ ಮಾಡ್ತಾ ಇದ್ದಾರೆ ಅನ್ನೋದು. ನಮ್ಮ ಪರ ಮಾತಾಡಿದ್ದಕ್ಕೆ ಧನ್ಯವಾದಗಳು. ನೀವು ಅವ್ರನ್ನ ಕೇಳಿದ್ದು, ನೀವು ಅವ್ರನ್ನ ಕೇಳಬೇಕು. ನಮ್ಮ ಅಭಿಪ್ರಾಯ ಏನು ಹೇಳಿದೈತೆ ರೀ? ಅಲ್ರಿ ಬಿ ಜೆ ಪಿಯವರು ಕಳೆದ 11 ವರ್ಷದಲ್ಲಿ ನಾನು ನೋಡ್ರಿ ಸರ್, ನಾನು ವೈಯಕ್ತಿಕವಾಗಿ ನಮಗೇನು ಲಾಭ ಇಲ್ಲ. ಐ ಆಮ್ ಆಸ್ಕಿಂಗ್ ಫಾರ್ ದ ಇಂಟ್ರೆಸ್ಟ್ ಆಫ್ ಕಂಟ್ರಿ ಒನ್ಲಿ. 11 ವರ್ಷದ ಅವಧಿಯಲ್ಲಿ ಈಗಾಗ ಬಂದಿದೆ, ಏನು ಮಾಡಿದ್ದಾರೆ 11 ವರ್ಷ ಅವಧಿಯಲ್ಲಿ ಮೋದಿ ಸಾಹೇಬರು ಏನು ಮಾಡಿದ್ದಾರೆ ಈ ದೇಶಕ್ಕಂತ ಯಾರನ್ನ ಒಂದು ಸಲ ಚರ್ಚೆಗೆ ಕುಂದ್ರೋಣ ಅಂತ ಕೇಳ್ತೀವಿ, ಭಾಳ ಸಲ ಕುಂದ್ರಕ್ಕೆ ರೆಡಿ ಇಲ್ಲ ಅವರು. ಏನು ಮಾಡಿದ್ದಾರೆ 11 ವರ್ಷದಲ್ಲಿ? ಮೇಕ್ ಇನ್ ಇಂಡಿಯಾ ಬಗ್ಗೆ ಮಾತಾಡ್ತೀರಾ? ಮೇಕ್ ಇನ್ ಇಂಡಿಯಾ ಕೇಳಿಸ್ಕೊಂಡ್ರೆ ನೀವು? ಮೇಕ್ ಇನ್ ಇಂಡಿಯಾ ಏನಾಯ್ತು? ಮೇಕ್ ಇನ್ ಇಂಡಿಯಾನಾಗ ಏನಾಗಿದೆ? ಎಲ್ಲ ಏನು ಹೇಳ್ತಾರೆ ಮೇಕ್ ಇನ್ ಇಂಡಿಯಾನಾಗ ಏನಾಗಿದೆ ಅಂತೇಳಿ? ಸುಮ್ಮನೆ ಹೇಳೋದು. ಖೇಲೋ ಇಂಡಿಯಾನಿಗೆ ಏನಾಗಿದೆ? ಇಡೀ ದೇಶದಲ್ಲಿ ಎಷ್ಟು ಜನಸಂಖ್ಯೆ ಇದೆ, ಹೆಂಗೆ ಮೆಡಲ್ ಗೆಲ್ಬೇಕಂತೇಳಿ ಮೋದಿ ಸಾಹೇಬರು ಭಾಷಣ ಮಾಡಿದ್ರು. ನೀವು ಮರ್ತು ಬಿಟ್ಟಿರಿ. ನಿಮಗೆ 10 ವರ್ಷದಿಂದ ಎಷ್ಟಿತ್ತು ವಯಸ್ಸು ನಮಗೆ ಗೊತ್ತಿಲ್ಲ. ಕೇಳಿ ನೋಡ್ರಿ ಭಾಷಣ ಹೆಂಗಿದ್ದು. 10 ವರ್ಷ ಹಿಂದೆ ಈ ದೇಶದಲ್ಲಿ ಒಲಿಂಪಿಕ್ ಮೆಡಲ್ ಹೆಂಗೆ ಗೆಲ್ಬೋದು, ಏನು ಸಾಧ್ಯತೆಗಳದಂತ ಎಲ್ಲ ಭಾಷಣ ಹೊಡೆದ್ರು. ಅದ್ರ ಬಗ್ಗೆ ಯಾರನ್ನ ಕೇಳ್ತೀರ ಪ್ರಶ್ನೆ? ಏನು ರೀ?
ರುಪಿ ಡಾಲರ್ ಬೆಳಕಲ್ಲಿಗೆ ಅದೇ ಹೇಳ್ತಿರೋದು ನೀವು. ಅದಕ್ಕೆ ಬಿ ಜೆ ಪಿಯವ್ರಿಗೆ ಕೇಳ್ರಿ ಅಂತ ಹೇಳೋದು. ಬಿ ಜೆ ಪಿಯವ್ರಿಗೆ ಏನು ಕೇಳ್ಬೇಕಂದ್ರೆ ಮೋದಿ ಸಾಹೇಬ್ರು ಹಿಂಗೆ ಹೇಳಿದ್ರು ಅಷ್ಟೇ ಕೇಳ್ರಿ ಅವರಿಗೆ. ನೀವು ಬಿ ಜೆ ಪಿ ಯಾವುದೇ ಮುಖಂಡರು ಸಿಕ್ಕರೆ ನೀವು ನಮ್ಮ ಪ್ರಶ್ನೆನೇ ಕೇಳಬೇಡ್ರಿ. ಕಾಂಗ್ರೆಸ್ ಅವ್ರು ಹಿಂಗೆ ಹೇಳಿದ್ರು ಅಂತ ಕೇಳಕ್ಕೆ ಹೋಗ್ಬೇಡ್ರಿ. ಮೋದಿ ಸಾಹೇಬ್ರು ಏನು ಹೇಳಿದ್ರು ಅಂತ ಪ್ರಶ್ನೆ ಕೇಳ್ರಿ. ನಿಮ್ಮ ಮೋದಿ ಸಾಹೇಬ್ರು ಹೆಂಗೆ ಹೇಳಿದ್ರು ಅದಕ್ಕೆ ನಿಮ್ಮ ಉತ್ತರ ಕೇಳ್ರಿ. ರುಪಿ ಡಾಲರ್ ಬೆಳಕಲ್ಲಿಗೆ ಭಾಷಣ ಹೊಡೆದಿದ್ರು. ಜೈ ಪಾಕಿಸ್ತಾನ का नहीं गिरता, बांग्लादेश का नहीं गिरता, ಶ್ರೀಲಂಕಾ का नहीं गिरता ಅಂತ ಹೇಳ್ತಿದ್ರು. ಯಾರು ಹೇಳಿದ್ದು? ಮೋದಿ ಸಾಹೇಬ್ರು. ಈಗ ಮತ್ತೆ ಯಾರು ಹೇಳ್ಬೇಕು? ನಾವು ಯಾರಿಗೆ ಕೇಳಬೇಕು ಪ್ರಶ್ನೆ? ನೀವೆಲ್ಲ ಹೇಳೋದು ಮೋದಿ ಸಾಹೇಬ್ರು ಹೇಳಿದ್ದೆ. ನಮಗೆ ಮೋದಿ ಸಾಹೇಬ್ರು ಎಲ್ಲ ಕಡೆ ಭಾಷಣ ನಮ್ಮನ್ನೇ ಬೈತಾರೆ. ಬೇರೆ ರಾಜ್ಯದಲ್ಲಿ ಹೋದ್ರು ಕೂಡ ನಮ್ಮ ರಾಜ್ಯಕ್ಕೆ ಬೈತಾರೆ. ಈ ಚುನಾವಣೆ ಮುಗಿದು ಬೇರೆ ಚುನಾವಣೆಗೆ ಹೋದರೆ ಸುಳ್ಳು ಭಾಷಣ ಅವರೇ ನಮ್ಮ ಬೇರೆ ರಾಜ್ಯಗಳ ಬಗ್ಗೆ ಹೇಳ್ತಾರೆ. ಮತ್ತು ನಾವೇನು ಮಾಡ್ಬೇಕೀಗ? ಸೊ ನಾವು ಮೋದಿ ಸಾಹೇಬ್ರ ವಿರುದ್ಧ ಮಾತಾಡಿದ್ರೆ ನಾವು ಅವ್ರ ವಿರುದ್ಧ ಮಾತಾಡ್ತಿಲ್ಲ, ಅವ್ರು ಹೇಳಿರೋ ಸುಳ್ಳು ಅಂತ ಹೇಳ್ತಾ ಇದ್ದೀವಿ. ಸುಳ್ಳು ಬಿಟ್ಟರೆ ಇನ್ನೇನು ಮಾತಾಡಿಲ್ಲ ಮೋದಿ ಸಾಹೇಬರು. ಕಳೆದ 11 ವರ್ಷದಿಂದ ಈ ದೇಶದಲ್ಲಿ ಸುಳ್ಳು ಹೇಳಿದ್ದಾರೆ. ಸುಳ್ಳು ಹೇಳೇ ಮತಗಳನ್ನ ತೊಗೊಳ್ತಾ ಇದ್ದಾರೆ. ಅಷ್ಟು ಬಿಟ್ಟರೆ ನಮ್ದೇನು ಬೇರೆ ಏನಲ್ಲ. ಇದು ಸುಮಾರು ನಾವು ಒಂದು 7 ಜಿಲ್ಲೆಯ ರಿವ್ಯೂ ಇಲ್ಲಿ ಮಾಡಿದ್ವಿ. ಈ 7 ಜಿಲ್ಲೆಯ ರಿವ್ಯೂ ಮುಖ್ಯ ಅಂಶಗಳನ್ನ ತಮಗೆ ಹೇಳಲಿಕ್ಕೆ ಇಚ್ಛೆ ಬಯಸ್ತೀನಿ. ನಮ್ಮ ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ ಆ್ಯಕ್ಟ್ನಲ್ಲಿ ಸುಮಾರು ಇಲ್ಲಿವರೆಗೆ ನಮಗೆ 182 ಕೇಸ್ಗಳಲ್ಲಿ 133 ಕೇಸ್ಗಳನ್ನ ರಿಸಾಲ್ವ್ ಮಾಡಿದ್ವಿ. ಅದಕ್ಕಿಂತ ಹೆಚ್ಚಾಗಿ ಪೇಮೆಂಟ್ ಆಫ್ ವೇಜಸ್ ಆ್ಯಕ್ಟ್ನಲ್ಲಿ ಸುಮಾರು ನಮಗೆ 153 ಕೇಸ್ಗಳಲ್ಲಿ 65 ಕೇಸನ್ನ ರಿಸಾಲ್ವ್ ಮಾಡಿ ಸುಮಾರು 34 ಕೋಟಿಯ ಅಷ್ಟು ವೆಚ್ಚ ಜನರಿಗೆ ಅನುಕೂಲ ಆಗ್ತಕ್ಕಂಥ ಕೆಲಸ ಮಾಡಿದ್ದೀವಿ. ಸುಮಾರು 1948ನ ಮಿನಿಮಮ್ ವೇಜಸ್ ಆ್ಯಕ್ಟ್ ಅಂತ ಏನು ಹೇಳ್ತೀವಿ, ಮಿನಿಮಮ್ ವೇಜಸ್ ಆ್ಯಕ್ಟ್ನಲ್ಲಿ ಸುಮಾರು 522 ಡಿಸ್ಪ್ಯೂಟ್ ಕೇಸ್ಗಳಲ್ಲಿ 555 ಕೇಸ್ ರಿಸಾಲ್ವ್ ಮಾಡಿ ಸುಮಾರು 255 ಕೇಸ್ನ ರಿಸಾಲ್ವ್ ಮಾಡಿ 4268 ವರ್ಕರ್ಸ್ಗಳಿಗೆ ಸುಮಾರು 10,99 ಲಕ್ಷದ ವೆಚ್ಚ, ಹೆಚ್ಚು ಕಮ್ಮಿ 11 ಕೋಟಿ ಅಂತ ಹೇಳ್ಬೋದು, ಮಿನಿಮಮ್ ವೇಜಸ್ ಆ್ಯಕ್ಟ್ ಡಿಫರೆನ್ಸ್ ಅಮೌಂಟ್ನ ಕೊಡಿಸಿದ್ದೇವೆ. ದೂರು ಅರ್ಜಿಗಳು ಬರ್ತಾವೆ ನಮಗೆ. ಆ ದೂರು ಅರ್ಜಿಗಳಲ್ಲಿ ಸುಮಾರು 171ರಲ್ಲಿ 127 ಕೇಸ್ನ ರಿಸಾಲ್ವ್ ಮಾಡಿದ್ದೀವಿ. ಪೇಮೆಂಟ್ ಆಫ್ ಗ್ರ್ಯಾಚ್ಯುಟಿ ಅಂತ ಏನು ಹೇಳ್ತೀವಿ 1972ನೇ ಕಾಯ್ದೆ ಆ್ಯಕ್ಟ್ ಪ್ರಕಾರ ಸುಮಾರು ನಮಗೆ 1968 ಕೇಸ್ಗಳಲ್ಲಿ 674 ಕೇಸ್ಗಳಿಗೆ ಸುಮಾರು 38.72 ಕೋಟಿ. ಇದು ನಾವು ಅವರಿಗೆ ಇಲ್ಲಿ ಈ ಭಾಗದ 7 ಜಿಲ್ಲೆಗಳಲ್ಲಿ ಬೆನಿಫಿಟ್ ಕೊಟ್ಟಿದ್ದೇವೆ. ಪೇಮೆಂಟ್ ಆಫ್ ಗ್ರ್ಯಾಚ್ಯುಟಿ ಅಪೀಲ್ ಹೋಗ್ತಾರೆ. ಇದಾದಮೇಲೆ ಮತ್ತೆ ಅಪೀಲ್ ಹೋಗ್ತಾರೆ. ಅಪೀಲ್ನಲ್ಲಿ ಕೂಡ ಸುಮಾರು ನಾವು 283 ಅಪೀಲ್ಗಳಲ್ಲಿ 140 ಅಪೀಲ್ಗಳಿಗೆ ಕೇಸ್ ಡಿಸ್ಪೋಸ್ ಮಾಡಿದ್ದೇವೆ. ಸೊ ನಮ್ಮಲ್ಲಿ ಇರ್ತಕ್ಕಂಥ ನಮ್ಮ ಇಲಾಖೆವಾರು ಇರ್ತಕ್ಕಂಥ ಎಲ್ಲ ಇನ್ಸ್ಪೆಕ್ಷನ್ಗಳು ಸುಮಾರು 3715 ಇನ್ಸ್ಪೆಕ್ಷನ್ಗಳನ್ನ ಮಾಡಿದ್ದೀವಿ. ಸೊ ಚೈಲ್ಡ್ ಲೇಬರ್ನಲ್ಲಿ ಸುಮಾರು 5322 ಇನ್ಸ್ಪೆಕ್ಷನ್ಗಳು ಮಾಡಿ ಸುಮಾರು 226 ಮಕ್ಕಳನ್ನ ನಾವು ಪತ್ತೆ ಹಚ್ಚಿ ಇದೇನು ಮಾಡಿದ್ದೀವಿ ಅಂತಂದರೆ ಪತ್ತೆ ಹಚ್ಚಿದ ತಕ್ಷಣ ನಾವು ಇಲ್ಲಿಗೆ ಕೈ ಬಿಡೋದಿಲ್ಲ, ಟ್ಯಾಗಿಂಗ್ ಮಾಡಿಬಿಟ್ಟಿದ್ವಿ. ಸೊ ಕಳೆದ ಒಂದು ವರ್ಷದಿಂದ ಕರ್ನಾಟಕ ರಾಜ್ಯದಲ್ಲಿ ಯಾವುದೇ ಒಬ್ಬ ನಮ್ಮ ಚೈಲ್ಡ್ ಲೇಬರ್ ಅಂತ ಏನು ಹೇಳ್ತೀವಿ ಅವರೆಲ್ಲೇ ಸಿಕ್ಕಂಥ ಸಂದರ್ಭದಲ್ಲಿ ನಾವೇನು ಮಾಡ್ತೀವಿ, ಟ್ಯಾಗಿಂಗ್ ಮಾಡ್ತಾ ಇದ್ದೀವಿ. ಬೇರೆ ರಾಜ್ಯಗಳಲ್ಲಿ ಬಂದರೂ ಕೂಡ ಟ್ಯಾಗಿಂಗ್ ಇದೆ. ಅವರು ಬೇರೆ ರಾಜ್ಯದಲ್ಲಿ ಎಲ್ಲಿದ್ದಾರೆ, ಜಾರ್ಖಂಡ್ ಬಂದಿರ್ಬೋದು, ಛತ್ತೀಸ್ಗಢ ಬಂದಿರ್ಬೋದು, ಮಹಾರಾಷ್ಟ್ರ ಬಂದಿರ್ಬೋದು, ಬೇರೆ ರಾಜ್ಯಗಳಲ್ಲಿ ಅಲ್ಲಿರ್ತಕ್ಕಂಥ ಇಲಾಖೆಯವರಿಗೆ ನಾವು ಮಾತನಾಡಿಸಿ ಅಲ್ಲಿ ಶಾಲೆಗೆ ಹೋಗ್ತಕ್ಕಂಥ ವ್ಯವಸ್ಥೆನೂ ನಮ್ಮ ಇಲಾಖೆಯವರು ಮಾಡ್ತಾ ಇದ್ದಾರೆ. ಇಲ್ಲಿ ವಿಶೇಷವಾಗಿ ಕರ್ನಾಟಕದವರಿದ್ದರೆ ಈ ಸಂದರ್ಭದಲ್ಲಿ ಶಾಸಕ ಅಂಪಯ್ಯ ನಾಯಕ್, ಆಯುಕ್ತ ಗೋಪಾಲಕೃಷ್ಣ, ಕಾರ್ಯದರ್ಶಿ ಭಾರತಿ ಇದ್ದರು. ಗುಣಮಟ್ಟದ ಶಿಕ್ಷಣ ಸುಧಾರಣೆ, ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಅಪೌಷ್ಟಿಕತೆ ಮತ್ತು ರಕ್ತಹೀನತೆ ಹೋಗಲಾಡಿಸುವುದು, ದೇವದಾಸಿಯರ ಮರು ಸಮೀಕ್ಷೆ, ಗ್ರಾಮಗಳ ಶುದ್ಧ ಕುಡಿಯುವ ನೀರು ಸೇರಿದಂತೆ ಇತರ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ಜನವರಿ 25ರಂದು ಜಿಲ್ಲಾ ಕ್ರೀಡಾಂಗಣದ ಆವರಣದಲ್ಲಿ ನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹ ನಡೆಸಲಾಗುತ್ತದೆ ಎಂದು ಪ್ರಗತಿಪರ ಸಂಘಗಳ ಅಧ್ಯಕ್ಷ, ಜಂಟಿ ಕ್ರಿಯಾ ಸಮಿತಿ ಸಂಚಾಲಕಿ ಮೋಕ್ಷಮ್ಮ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಜಿಲ್ಲೆ ಸೇರಿದಂತೆ ಕಲ್ಯಾಣ ಕರ್ನಾಟಕ ಭಾಗದ ಶಾಲೆಗಳಲ್ಲಿ ಗುಣಮಟ್ಟದ ಶಿಕ್ಷಣಕ್ಕಾಗಿ ವಿಷಯವಾರು ಶಿಕ್ಷಕರ ನೇಮಕಕ್ಕೆ ಸರ್ಕಾರ ಮುಂದಾಗದೆ ಅತಿಥಿ ಶಿಕ್ಷಕರ ನೇಮಿಸಿಕೊಂಡಿದೆ. ಶಿಕ್ಷಕರ ನೇಮಕ ಮಾಡಲು ನಿರಂತರವಾಗಿ ಹೋರಾಟ ಮಾಡಿದ್ದರಿಂದ ಅತಿಥಿ ಶಿಕ್ಷಕರು ನೇಮಿಸಿಕೊಂಡಿದೆ. ಸರ್ಕಾರ ಶಾಲೆಗಳ ಉಳಿವಿಗಾಗಿ ಎಲ್ಲ ವಿಷಯವಾರು ಶಿಕ್ಷಕರನ್ನು ನೇಮಿಸಿ ಗುಣಮಟ್ಟದ ಶಿಕ್ಷಣಕ್ಕೆ ಆದ್ಯತೆ ನೀಡಲು ಸರ್ಕಾರ ವಿಫಲವಾಗಿದೆ ಎಂದು ದೂರಿದರು. ಸರ್ಕಾರಿ ಶಾಲೆಗಳಲ್ಲಿ ಬಹುತೇಕ ಕಡೆ 75% ಅತಿಥಿ ಶಿಕ್ಷಕರಿದ್ದು ಉಳಿದಂತೆ 25% ಮಾತ್ರ ಕಾಯಂ ಶಿಕ್ಷಕರಿದ್ದಾರೆ. ಗುಣಮಟ್ಟದ ಶಿಕ್ಷಣ ದೊರೆಯಲು ಎಲ್ಲಿಂದ ಸಾಧ್ಯ? ಶಾಲೆಗಳಲ್ಲಿ ಮೂಲಭೂತ ಸೌಕರ್ಯಗಳ ಕೊರತೆ ಇದೆ. ಸರ್ಕಾರ ಒದಗಿಸಿಕೊಡುವಲ್ಲಿ ಎಡವಿದೆ ಎಂದರು. ರಾಯಚೂರು, ಯಾದಗಿರಿ ಹಾಗೂ ಕೊಪ್ಪಳ ಜಿಲ್ಲೆಗಳಲ್ಲಿ ಅಪೌಷ್ಟಿಕತೆ ಹಾಗೂ ರಕ್ತಹೀನತೆ ಹೆಚ್ಚಿದೆ. ಮಹತ್ವಾಕಾಂಕ್ಷೆಯ ಜಿಲ್ಲೆಗಳಿಗೆ ಅನುದಾನ ನೀಡುತ್ತಿದ್ದರೂ ಸಮರ್ಪಕವಾಗಿ ಬಳಕೆ ಮಾಡುತ್ತಿಲ್ಲ. ಸಾಕ್ಷರತೆ ಮಾದರಿ ಅಭಿಯಾನವನ್ನು ನಡೆಸಲು ಸರ್ಕಾರ ಮುಂದಾಗಬೇಕಿದೆ ಎಂದರು.
ವಿದ್ಯಾ ಪಾಟೀಲ್ ಮಾತನಾಡಿ, ದೇವದಾಸಿ ಮಹಿಳೆಯರಿಗೆ ಪಿಂಚಣಿ ಸೌಲಭ್ಯ ಇಲ್ಲದೆ ಅವರ ಮಕ್ಕಳ ಶಿಕ್ಷಣ, ಮದುವೆ ಸೇರಿದಂತೆ ಹಲವು ಸೌಲಭ್ಯಗಳಿಗೆ ವಂಚಿತರಾಗಿದ್ದಾರೆ. ಅವರ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅನುದಾನ ಮೀಸಲಿಟ್ಟಿದೆ, ಆದರೆ ಬಳಕೆಯಾಗುತ್ತಿಲ್ಲ ಎಂದು ಆರೋಪಿಸಿದರು. ದೇವದಾಸಿ ಮಹಿಳೆಯರ ಕುರಿತು ಮರು ಸರ್ವೆ ನಡೆಸಿ ಬಿಟ್ಟು ಹೋದ ದೇವದಾಸಿ ಹೆಸರು ಸೇರ್ಪಡೆ ಮಾಡಬೇಕು, ಪಿಂಚಣಿ ಸೇರಿದಂತೆ ಸೌಲಭ್ಯ ಒದಗಿಸಿಕೊಡಬೇಕು ಎಂದರು. ಗ್ರಾಮೀಣ ಭಾಗದಲ್ಲಿ ಶುದ್ಧ ಕುಡಿಯುವ ನೀರು ಒದಗಿಸಲು ಘಟಕಗಳನ್ನು ನಿರ್ಮಾಣ ಮಾಡಿದೆ, ಆದರೆ ರಿಪೇರಿಯಿಂದಾಗಿ ಇಂದು ಬಂದ್ ಆಗಿದ್ದು ಪರದಾಡುವ ಸ್ಥಿತಿ ನಿರ್ಮಾಣವಾಗಿದೆ. ಈ ಬಗ್ಗೆ ಹೋರಾಟ ನಡೆಸಿ ಸರ್ಕಾರದ ಗಮನಕ್ಕೆ ತಂದರೂ ದುರಸ್ತಿ ಮೂಡಿಸುವಲ್ಲಿ ನಿರ್ಲಕ್ಷ್ಯ ತಾಳಿದೆ ಎಂದು ಆಪಾದಿಸಿದರು. ರಾಜ್ಯದಲ್ಲಿ ಗರ್ಭಿಣಿ ಮಹಿಳೆಯರು ಮತ್ತು ಶಿಶುಗಳು ಸಾವನ್ನಪ್ಪುತ್ತಿದ್ದು, ಇದನ್ನು ಖಂಡಿಸಿ ಅವರು ಎಲ್ಲ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಪಾರದರ್ಶಕ ಗುಣಮಟ್ಟದ ಔಷಧಿಗಳನ್ನು ಖರೀದಿಸುವ ನೀತಿ ಜಾರಿಗೊಳಿಸಬೇಕೆಂದರು. ಸರ್ಕಾರದ ವಿರುದ್ಧ ಹೋರಾಟ ನಡೆಸಿದರೂ ಕೇವಲ ಭರವಸೆ ನೀಡಿ ನುಣುಚಿಕೊಂಡಿದೆ. ಈ ಹಿನ್ನೆಲೆಯಲ್ಲಿ ಜನವರಿ 25ರಿಂದ ಅನಿರ್ದಿಷ್ಟವಾಗಿ ಧರಣಿ ಸತ್ಯಾಗ್ರಹವನ್ನು ನಡೆಸುತ್ತಿದ್ದು 20,000ಕ್ಕೂ ಅಧಿಕ ಜನರು ಭಾಗವಹಿಸಲಿದ್ದಾರೆ ಎಂದು ತಿಳಿಸಿದರು. ಒಂದು ಇಲ್ಲಿ ಪ್ರೆಸ್ ಮೀಟ್ ಮಾಡಿದೇಸಿ ನಮ್ಗೆ ಹೇಳಿದ್ರಿ ನೀವು ಆವಾಗ ಶಿಕ್ಷಕರು ತುಂಬಿಕೊಂಡಿಲ್ಲ, ಅತಿಥಿ ಶಿಕ್ಷಕರನ್ನ ತಗರಿ ಅಂತ ಪ್ರೆಸ್ ಮೀಟ್ ಮಾಡಿದಾಗ ಅವಾಗ ಅವರು ಅತಿಥಿ ಶಿಕ್ಷಕರನ್ನ ತಗೊಂಡು ಈಗ ಶಾಲೆಗಳು ನಡ್ಸಕತ್ತಾರ. ನಮ್ಮ ಮಕ್ಕಳಿಗೆ ಯಾಕಂತ ಹೇಳಿದ್ರ ವಿಷಯವಾದ ಶಿಕ್ಷಕರು ಇಲ್ಲ ಅಂತ ಹೇಳಿದ್ರ ಕೂಲಿ ಮಾಡೋಂಥ ಮಕ್ಕಳುಗಳು ಸರ್ಕಾರಿ ಶಾಲೆಗೆ ಹೋಗೋಂಥ ಮಕ್ಕಳುಗಳಿಗೆ ಒಳ್ಳೆ ಶಿಕ್ಷಣ ಸಿಗ್ಬೇಕಾದ್ರೆ ಏನು ಅಲ್ಲಿ ಶಿಕ್ಷಕರು ಮುಖ್ಯ. ಅದಕ್ಕಾಗಿ ಏನಂತ ಹೇಳಿದ್ರೆ ಒಂದು ವಿಷಯ ಸರ್ಕಾರಿ ಶಾಲೆಯಲ್ಲಿ ಎಲ್ಲ ಶಿಕ್ಷಕರನ್ನು ಭರ್ತಿ ಮಾಡ್ಬೇಕಂತೇಳಿ. ಇನ್ನೊಂದು ನಮ್ದು ಏನಂತ ಹೇಳಿದ್ರೆ ಅಪೌಷ್ಟಿಕತೆ ನಮ್ಮ ರಾಯಚೂರು ಜಿಲ್ಲೆ ಮತ್ತು ರಾಯಚೂರು ಜಿಲ್ಲೆ, ಯಾದಗಿರಿ, ಕೊಪ್ಪಳದಲ್ಲಿ ಅಪೌಷ್ಟಿಕತೆ ಮತ್ತು ರಕ್ತಹೀನತೆ ಹೆಚ್ಚಿರೋದ್ರಿಂದ ಇದ್ರ ಬಗ್ಗೆ ಸರ್ಕಾರ ಗಮನ ಕೊಟ್ಟಿಗೆಸಿ ಇದನ್ನೇನಂತ ಹೇಳಿದ್ರೆ ಹೆಣ್ಮಕ್ಳಲ್ಲಿ ಮತ್ತು ಮಕ್ಕಳಲ್ಲಿ ಅಪೌಷ್ಟಿಕತೆ ಆಗಬಾರ್ದು, ಮಹಿಳೆಯರಲ್ಲಿ ರಕ್ತಹೀನತೆ ಆಗಬಾರ್ದು ಅಂತೇಳಿ ಇದ್ರ ಬಗ್ಗೆ ಈ ವಿಷಯನ ತಗೊಂಡು ನಾವು ಹೋರಾಟ ಮಾಡಕತ್ತೀವಿ. ಅದೇ ರೀತಿಯಾಗಿ ಏನಂತ ಹೇಳಿದ್ರೆ ನಾವು ಹೋದ ವರ್ಷನೇ ಉಪವಾಸ ಸತ್ಯಾಗ್ರಹ ಮಾಡಿದ್ರು. ಏನಂದ್ರೆ ದೇವದಾಸಿ ಹೆಣ್ಮಕ್ಳಿಗೆ ಪೆನ್ಷನ್ ನಿಂತಿತ್ತು, ಆ ಪೆನ್ಷನ್ ಬಿಡುಗಡೆ ಮಾಡ್ರು ಅಂತೇಳಿ. ಅದಕ್ಕಿಂತ ಮುಂಚೆ ನಾವು ಏನಂತ ಹೇಳಿದ್ರೆ ಯಾರು ದೇವದಾಸಿಯರು ಹಳೆ 50 ವರ್ಷದಕ್ಕಿಂತ ಹೆಚ್ಚಿನ ಇರುವಂಥ ದೇವದಾಸಿಯರು ಅವ್ರ ಹೆಸರುಗಳು ಪಟ್ಟಿಯಲ್ಲಿ ಸರ್ಕಾರ ಪಟ್ಟಿಯಲ್ಲಿ ಇಲ್ಲ, ಅವ್ರಿಗೂ ಆ ಪಟ್ಟಿಯಲ್ಲಿ ಸೇರ್ಪಡೆ ಮಾಡಲಿಕ್ಕೆ ಅವ್ರಿಗೆ ಪೆನ್ಷನ್ ಬರಲಿ, ಅವ್ರ ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಡಲಿ ಎಜುಕೇಷನ್ದಲ್ಲಿ ಅಂತೇಳಿ ಅದೊಂದು ಇಟ್ಕೊಂಡು ಆಮೇಲೆ ಶುದ್ಧ ಕುಡಿಯುವ ನೀರು ಎಲ್ಲ ಕಡೆ ಶುದ್ಧ ಕುಡಿಯುವ ನೀರು ಘಟಕ ಮಾಡಿಸಿ ಅವೆಲ್ಲ ಕೆಟ್ಟೋಗ್ಯದ. ಆದ್ರೂ ಅದನ್ನ ರಿಪೇರಿ ಮಾಡೋರಿಲ್ಲ, ಜನ ನೀರು ಕುಡಿದ್ರೆ ಇಲ್ಲಮ್ಮ ಇಲ್ಲಿ ಎಲ್ಲಿ ಬರ್ತಾವ ಫಿಲ್ಟರ್ ನೀವು ಅವೆಲ್ಲ ಕೆಟ್ಟೋಗ್ಯಾವ. ಇದೆಲ್ಲ ಇಟ್ಕೊಂಡು ಈ 4 ವಿಷಯ ಇಟ್ಕೊಂಡು ಈಗ ನಾವೇನಂತ ಹೇಳಿದ್ರೆ ಇವತ್ತಿನಲ್ಲಿ ಹೋರಾಟ ಮಾಡ್ತೀವಿ. ಎಲ್ಲ ಬೇಡಿಕೆಗಳು ಈಡೇರ್ತಾರೆ, ನಾವು ಎದ್ದೇಳಲ್ಲ ಅಂತೇಳಿ ಒಂದು 30,000 ಜನ ಸೇರಿಕೊಂಡು ಹೋರಾಟ ಮಾಡಕ ನಿರ್ಧಾರ ಮಾಡಿ ರಾಜ್ಯ ಮಟ್ಟದ ಹೋರಾಟ ಐತೆ ಎಲ್ಲ ಕಡೆ ಎಲ್ಲ ಸಂಘಟನೆ ಎಲ್ಲ ಜಿಲ್ಲೆಯಿಂದ ಜಾಸ್ತಿ ಜನ ಬರ್ತಾರೆ ಸರ್ ಇಲ್ಲಿ. ಈ ಸಂದರ್ಭದಲ್ಲಿ ಮಾರೆಮ್ಮ, ರಾಧಾ, ಉಚ್ಚಮ್ಮ, ವಿರುಪಮ್ಮ ಸೇರಿದಂತೆ ಇತರರಿದ್ದರು. ಈಗ ಜಾಹೀರಾತುಗಳು. ಸಾಮಾಜಿಕ ಸೇವಾ ಸಮಿತಿ ಮಾನವಿ ಸಿರುವರ ವತಿಯಿಂದ ಹಮ್ಮಿಕೊಂಡಿದ್ದ ಸರ್ವ ಧರ್ಮಗಳ ಉಚಿತ ಸಾಮೂಹಿಕ ವಿವಾಹಕ್ಕೆ ಸರ್ವರಿಗೂ ಅದರದ ಸ್ವಾಗತ. ಸನ್ಮಾನ್ಯ ಶ್ರೀ ಕೆ. ಚಿನ್ಗೋಡ್ ನಾಯಕ್ ಮಾಜಿ ಸಚಿವರು ಸಾಮೂಹಿಕ ಮದುವೆ ಕಾರ್ಯಕ್ರಮ ದಿನಾಂಕ 19/1/2025 ಸಮಯ ಬೆಳಿಗ್ಗೆ 10ರಿಂದ ಪ್ರಾರಂಭ. ಸ್ಥಳ ಲೋಯಲಾ ಶಾಲೆ ಹತ್ತಿರ, ರಾಯಚೂರು ಮೇನ್ ರೋಡ್, ಮಾನ್ವಿ. ಜಾಹೀರಾತಿನ ನಂತರ ಪುನಃ ಮೆಗಾ ವಾರ್ತೆಗಳಿಗೆ ಸ್ವಾಗತ. ಬೀದಿ ಬದಿ ವ್ಯಾಪಾರಿಗಳ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ ಕರ್ನಾಟಕ ಬೀದಿ ಬದಿ ವ್ಯಾಪಾರಿಗಳ ಸಂಘದ ವತಿಯಿಂದ ನಗರದ ಟಿಪ್ಪು ಸುಲ್ತಾನ ಉದ್ಯಾನವನದಲ್ಲಿ ಪ್ರತಿಭಟನೆ ನಡೆಸಿದರು. ನೂರಾರು ಜನರು ಬೀದಿ ಬದಿಯಲ್ಲಿ ವ್ಯಾಪಾರ ಮಾಡಿಕೊಂಡು ಜೀವನ ನಡೆಸುತ್ತಿದ್ದು, ರಸ್ತೆ ಅಗಲೀಕರಣಕ್ಕಾಗಿ ತೆರವುಗೊಳಿಸಿದ್ದು, ಪರ್ಯಾಯ ವ್ಯವಸ್ಥೆ ಕಲ್ಪಿಸದೇ ಇರುವುದನ್ನು ಖಂಡಿಸಿದರು. ಬೀದಿ ಬದಿ ವ್ಯಾಪಾರಕ್ಕಾಗಿ ಸರ್ಕಾರದ ಒಂದು ಕಡೆ ಯೋಜನೆಗಳ ಮೂಲಕ ಅನುದಾನ ನೀಡಿ ಮತ್ತೊಂದು ಕಡೆ ತೆರವುಗೊಳಿಸುತ್ತಿದೆ. ರಸ್ತೆ ಬದಿಯಲ್ಲಿ ವ್ಯಾಪಾರ ಮಾಡಿ ಜೀವನ ನಡೆಸುತ್ತಿದ್ದು, ಅದಕ್ಕೂ ಸರ್ಕಾರ ಕಲ್ಲಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ನಗರದಲ್ಲಿ ಸರ್ಕಾರ ಸ್ಥಳ ಗುರುತಿಸಿ ಬೀದಿ ಬದಿ ವ್ಯಾಪಾರಕ್ಕೆ ಅವಕಾಶ ಮಾಡಿಕೊಡಬೇಕು. ಬೀದಿ ಬದಿ ವ್ಯಾಪಾರಿಗಳಿಗೆ ಕಿರುಕುಳ ನೀಡುವುದನ್ನು ನಿಲ್ಲಿಸಬೇಕು. ದಂಡ ವಸೂಲು ತಡೆಯಬೇಕು. ಬೀದಿ ಬದಿ ಸಂರಕ್ಷಣಾ ಕಾಯ್ದೆ ಸಮರ್ಪಕ ಜಾರಿಗೊಳಿಸಬೇಕೆಂದು ಒತ್ತಾಯಿಸಿದರು. ಬೀದಿ ಕಾರ್ಮಿಕರಿಗೆ ವ್ಯಾಪಾರ ಮಾಡಲು ಜಾಗ ಕೊಡಲೇಬೇಕು. ಬೀದಿ ಕಾರ್ಮಿಕರಿಗೆ ಧಿಕ್ಕಾರ.
ನೂತನ ಮಹಾನಗರ ಪಾಲಿಕೆಗೆ ಧಿಕ್ಕಾರ. ಮಹಾನಗರ ಪಾಲಿಕೆ ಬೀದಿಗೆ ತಳ್ಳಿದ ಬೀದಿ ವ್ಯಾಪಾರಿಗಳನ್ನ ತಳ್ಳಿದಂತ ಮಹಾನಗರ ಪಾಲಿಕೆಗೆ ಧಿಕ್ಕಾರ. ಬೀದಿ ವ್ಯಾಪಾರಸ್ಥರನ್ನು ತೆರವುಗೊಳಿಸತಕ್ಕಂಥ ಮಹಾನಗರ ಪಾಲಿಕೆಗೆ ಧಿಕ್ಕಾರ. ಸೌಂದರ್ಯೀಕರಣ ಮೇಲೆ ಹಣ ಲೂಟಿ ಮಾಡತಕ್ಕಂಥ ಮಹಾನಗರ ಪಾಲಿಕೆಗೆ ಧಿಕ್ಕಾರ. ನೂತನ ಮಹಾನಗರ ಪಾಲಿಕೆಗೆ ಧಿಕ್ಕಾರ. ಮಹಾನಗರ ಪಾಲಿಕೆಗೆ ಧಿಕ್ಕಾರ. ಬೀದಿ ವ್ಯಾಪಾರಸ್ಥರಿಗೆ ಕಿರುಕುಳ ನೀಡುವ ಮಹಾನಗರ ಪಾಲಿಕೆಗೆ ಧಿಕ್ಕಾರ. ಉಂಡಲು ಜಾಗ ಮಾಡಿಕೊಡಲೇಬೇಕು. ಕಿರುಕುಳ ನೀಡುವ ಮಹಾನಗರ ಪಾಲಿಕೆಗೆ ಧಿಕ್ಕಾರ. ಆಟಕ್ಕೆ ಧಿಕ್ಕಾರ. ಕಿರುಕುಳ ನೀಡುವ ಮಹಾನಗರ ಪಾಲಿಕೆಗೆ ಧಿಕ್ಕಾರ. ನೂತನ ಮಹಾನಗರ ಪಾಲಿಕೆ ಆಡಳಿತಕ್ಕೆ ಧಿಕ್ಕಾರ. ಅನುಕೂಲ ಮಾಡಿಕೊಡದ ಮಹಾನಗರ ಪಾಲಿಕೆ ಆಡಳಿತಕ್ಕೆ ಧಿಕ್ಕಾರ. ಸಣ್ಣ ವ್ಯಾಪಾರ ಅಂತ ಜಿಲ್ಲಾಧಿಕಾರಿಗಳಿಗೆ ಧಿಕ್ಕಾರ. ಕೂಡಲೇ ಕಂದಕದ ಬಾಜು ಇರ್ತಕ್ಕಂಥ ಅಕ್ರಮ ಬಿಲ್ಡಿಂಗ್ಗಳನ್ನು ನೆಲಸ ಮಾಡಲೇಬೇಕು. ಕಂದಕ ಒತ್ತುವರಿಯನ್ನು ತೆರವುಗೊಳಿಸಿ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರಗಳನ್ನು ಬಿಡುವುದಿಲ್ಲ. ಬೇಡಿಕೆ ಅಷ್ಟೇ ಓದ್ಬಿಡು. ಇವತ್ತು ಬೀದಿ ಬದಿ ಕಾರ್ಮಿಕರ ಸಂಘದ ವತಿಯಿಂದ ಏನು ಸಣ್ಣ ಪುಟ್ಟ ವ್ಯಾಪಾರಸ್ಥರು ಕಳೆದ 10-15 ವರ್ಷಗಳಿಂದ ಏನು ವ್ಯಾಪಾರ ಮಾಡಿಕೊಂತ ಜೀವನ ಮಾಡ್ತಾ ಇದ್ದಾರೆ. ಸುಮಾರು ವ್ಯಾಪಾರ ಮಾಡ್ತಕ್ಕಂಥ ಸಣ್ಣ ವ್ಯಾಪಾರಸ್ಥರು ಸುಮಾರು ಲಕ್ಷಾಂತರ ರೂಪಾಯಿ ಸಾಲ ಮಾಡಿ ಡಬ್ಬಿಗಳನ್ನು ಇಟ್ಕೊಂಡು ಜೀವನ ಮಾಡ್ತಕ್ಕಂಥ ಪರಿಸ್ಥಿತಿ ಬೀದಿಯಲ್ಲಿ ಇದೆ. ಇಂಥ ಬೀದಿಯಲ್ಲಿ ಈ ಸೌಂದರ್ಯೀಕರಣದ ಹೆಸರಿನಲ್ಲಿ ಮಹಾನಗರ ಪಾಲಿಕೆ ಆಯುಕ್ತರು ಮತ್ತು ಜಿಲ್ಲಾಧಿಕಾರಿಗಳು ನಮ್ಮನ್ನೆಲ್ಲ ಬೀದಿಗೆ ತಳ್ಳಿದ್ದಾರೆ. ನಾವಷ್ಟೇ ಬೀದಿಗೆ ಬಂದಿಲ್ಲ, ಸಾಲದ ಸುಳಿ ಸಿಕ್ಕಾಕೊಂಡಿದ್ವಿ. ಅದೇ ಹೊತ್ತಿನಲ್ಲಿ ಈ ಸೌಂದರ್ಯೀಕರಣದ ಹೆಸರಿನಲ್ಲಿ ಈ ನಮ್ಮನ್ನು ಜಿಲ್ಲಾಡಳಿತ ಮತ್ತು ಪೌರ ಆಯುಕ್ತರು ನಮ್ಮನ್ನೇನು ಬೀದಿಗೆ ತಳ್ಳಿದಾರ. ಈಗ ನಮ್ಮ ಪರಿಸ್ಥಿತಿ ಹೆಂಗಾಗೈತೆ, ಒಂದು ಕಡೆ ಸಾಲ ಕಟ್ಟಬೇಕಾಗಿದೆ, ಇನ್ನೊಂದು ಕಡೆ ಕುಟುಂಬನ ಸಾಕಬೇಕಾಗಿದೆ, ಇನ್ನೊಂದು ಕಡೆ ಮಕ್ಕಳ ಶಿಕ್ಷಣ ನೋಡಬೇಕಾಗಿದೆ. ಎಲ್ಲನ ಬೀದಿಗೆ ಬಿದ್ದಿದೆ ನಮ್ಮ ಪರಿಸ್ಥಿತಿ. ನಮ್ಮ ಬಾಳೆವು, ನಮ್ಮ ಕುಟುಂಬ ಪೂರ್ತಿ ಒಡೆದೋಗಿದೆ. ಈಗ ನಾವು ವಿಷ ಕುಡಿತಕ್ಕಂಥ ಪರಿಸ್ಥಿತಿಯಲ್ಲಿ ಇದ್ದೀವಿ. ನೀವು ಏನಾದರೂ ನಮಗೆ ಆಲ್ಟರ್ನೇಟಿವ್ ವ್ಯಾಪಾರ ಮಾಡಿಕೊಡ್ಲಿಕ್ಕೆ ಅನುಕೂಲ ಮಾಡಿಕೊಳ್ಳಿಲ್ಲ ಅಂದ್ರೆ ನಾನು ಜಿಲ್ಲಾಧಿಕಾರಿಗಳಿಗೆ ಎಚ್ಚರಿಸ್ತಾ ಇದ್ದೀವಿ. ನಾವು ವಿಷ ಕುಡಿದು ನಿಮ್ಮ ಹೆಸರಿನ ಮೇಲೆ ಬರೆದಿಟ್ಟು ಸತ್ತು ಹೋಗತಕ್ಕಂಥ ಪರಿಸ್ಥಿತಿಗೆ ಮುಂದೆ ಹಾಕ್ಬೇಕಾಗ್ತದೆ. ಯಾಕಂದ್ರೆ ಸಾಲದ ಒತ್ತಡಕ್ಕೆ ನಾವು ಸಿಲುಕಿಬಿಟ್ಟಿವಿ. ಈಗ ಅದ್ರ ಸಂಬಂಧಪಟ್ಟಂಗೆ ನಾವು ಈಗ ಜಿಲ್ಲಾಡಳಿತಕ್ಕೆ ಮನವಿ ಮಾಡಿಕೊಳ್ಳೋದಿಷ್ಟೇ, ಇವತ್ತು ಸಾಂಕೇತಿಕ ಹೋರಾಟ ಮುಂದಿನ ದಿನಮಾನಗಳಲ್ಲಿ ಬಂದ್ ಮಾಡಲಿಕ್ಕೆ, ಜಿಲ್ಲಾಡಳಿತಕ್ಕೆ ಮುತ್ತಿಗೆ ಹಾಕಲಿಕ್ಕೆ, ಕೆರವು ಮಾಡಲಿಕ್ಕೆ ಯಾವುದೇ ಮಿನಿಸ್ಟ್ರು ಬಂದರೂ ಕೂಡ ಇನ್ನೂ ರಾಯಚೂರಿನಲ್ಲಿ ಕಾಲಿಡಲಿಕ್ಕೆ ಬಿಡೋದಿಲ್ಲ. ನಮ್ಮ ಓಟ್ ಹಾಕಿದಂಥ ಜನಪ್ರತಿನಿಧಿಗಳು, MLAಗಳು, MP ಗಳು, ಮಿನಿಸ್ಟ್ರುಗಳು ಎಲ್ಲರೂ ಮಾಯ ಆಗಿ ಹೋಗ್ಯಾರ. ನಾವೆಲ್ಲರೂ ಬೀದಿಗೆ ಬಿದ್ದೀವಿ. ಇವತ್ತಿನ ದಿನ ನಮ್ಮ ಕುಟುಂಬನ ಸಂರಕ್ಷಣೆ ಮಾಡಿಕೊಳ್ಳೋದು ಬಹಳ ಕಷ್ಟ ಆಗಿದೆ. ನಾವೇನಾದರೂ ಈ ಸಂದರ್ಭದಲ್ಲಿ ಗೌರವಾಧ್ಯಕ್ಷ ಜಿ ಅಮರೇಶ್, ಎಂ ಗಂಗಾಧರ್, ಅಧ್ಯಕ್ಷ ಶೇಖ್ ಹುಸೇನ್ ಪಾಷಾ, ಉಪಾಧ್ಯಕ್ಷ ಮೈನುದ್ದೀನ್, ಭೀಮಶಂಕರ, ಕರಿಮುಲ್ಲಾ, ರಾಜು, ಮಾರೆಪ್ಪ, ಸಿದ್ದಪ್ಪ, ಗೋವಿಂದ, ಪವನ್ ಕುಮಾರ್, ಮೊಹಮ್ಮದ್ ಜಾಫರ್ ಸೇರಿದಂತೆ ಅನೇಕರಿದ್ದರು. ಹಿಂದುಳಿದ ವರ್ಗ ಗಂಗಮತಸ್ಥ ಸಮಾಜವನ್ನು ಪರಿಶಿಷ್ಟ ಪಂಗಡಕ್ಕೆ ಸೇರಿಸಬೇಕು. ಜನವರಿ 21ಕ್ಕೆ ಅಂಬೇಡ್ಕರ ಚೌಡಯ್ಯ ಜಯಂತಿಯಂದು ಸರ್ಕಾರಿ ರಜೆ ಘೋಷಿಸಬೇಕು ಮತ್ತು ಎಲ್ಲ ಕ್ಯಾಲೆಂಡರ್ಗಳಲ್ಲಿ 21 ಜನವರಿಯಂದು ಈ ದಿನದಂದು ಶ್ರೀ ನಿಜ ಶರಣ ಅಂಬೇಡ್ಕರ ಚೌಡಯ್ಯ ಜಯಂತಿ ಎಂದು ನಮೂದಿಸಬೇಕೆಂದು ಒತ್ತಾಯಿಸಿ ಜಿಲ್ಲೆಯ ಗಂಗಮತಸ್ಥ ವಕೀಲರ ಸಂಘದಿಂದ ಜಿಲ್ಲಾಧಿಕಾರಿ ಕಚೇರಿಗೆ ಮನವಿ ಸಲ್ಲಿಸಿದರು. ಗಂಗಮತಸ್ಥ ಸಮಾಜವು ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಮತ್ತು ರಾಜಕೀಯವಾಗಿ ಅತಿ ಹಿಂದುಳಿದಿದೆ. ಆಯಾ ಪ್ರಾಂತ್ಯಗಳಿಗೆ ಅನುಗುಣವಾಗಿ 39 ಪರ್ಯಾಯ ಪದಗಳಿಂದ ಕರೆಯಲ್ಪಡುವ ಸಮಾಜವಾಗಿದ್ದು ಮತ್ತು ಅನ್ಯಾಯಕ್ಕೊಳಗಾದ ಸಮಾಜವಾಗಿದೆ. 39 ಪರ್ಯಾಯ ಪದಗಳನ್ನು ಪರಿಶಿಷ್ಟ ಪಂಗಡಕ್ಕೆ ಸೇರ್ಪಡೆ ಮಾಡಬೇಕೆಂದು ಅನೇಕ ವರ್ಷಗಳಿಂದ ಹೋರಾಟ ನಡೆಸಲಾಗಿದೆ. ಇದುವರೆಗೂ ಯಾವುದೇ ಸ್ಪಂದನೆ ನೀಡಿಲ್ಲವೆಂದು ದೂರಿದರು. ಸರ್ಕಾರಗಳು ಗಂಗಮಸ್ಥ ಸಮಾಜವನ್ನು ಪರಿಶಿಷ್ಟ ಪಂಗಡಕ್ಕೆ ಸೇರಿಸದೆ ಇರುವುದು ಶೋಚನೀಯ ಸಂಗತಿಯಾಗಿದೆ. ಸಮಾಜದ ಬಗ್ಗೆ ಕಳಕಳಿ ಹೊಂದಿ ಕೂಡಲೇ ಪರಿಶಿಷ್ಟ ಪಂಗಡಕ್ಕೆ ಸೇರ್ಪಡೆ ಮಾಡಬೇಕು. ಅಂಬೇಡ್ಕರ ಚೌಡಯ್ಯ ಜಯಂತಿ ದಿನ ರಜೆ ಘೋಷಣೆ ಮಾಡಬೇಕು. ಕ್ಯಾಲೆಂಡರ್ನಲ್ಲಿ ನಮೂದಿಸಬೇಕೆಂದು ಒತ್ತಾಯಿಸಿದರು.
ಜಿಲ್ಲಾಧಿಕಾರಿಗಳ ಕಾರ್ಯಾಲಯ ಮಾನ್ಯತೆ ಹಿಂದುಳಿದ ವರ್ಗ ಗಂಡಾಂಶ ಸಮಾಜದ ಸರ್ಕಾರಿ ರಜೆಯನ್ನಾಗಿ ಘೋಷಿಸಿದೆ ಮತ್ತು ಎಲ್ಲ ಕ್ಯಾಲೆಂಡರ್ಗಳಲ್ಲಿ ಜನವರಿ ದಿನದಂದು ಶ್ರೀ 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 ವಿಜಯಶರಣ ಅಂಬಿಗರ ಚೌಡಯ್ಯ ಜಯಂತಿ ಆಚರಿಸಲಾಗುತ್ತದೆ. ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ನಾವು ರಾಯಚೂರು ಜಿಲ್ಲಾ ಗಂಗಾಮತಸ್ಥ ವಕೀಲರ ಸೇವಾ ಸಂಘದಿಂದ ವಿವರಿಸಿಕೊಳ್ಳುವುದಾದರೆ ನಮ್ಮ ಗಂಗಾಮತ ಸಮಾಜವು ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಮತ್ತು ರಾಜಕೀಯವಾಗಿ ಅತಿ ಹಿಂದುಳಿದ ಪಂಗಡವಾಗಿತ್ತು ಹಾಗೂ ಸದರಿ ಸಮಾಜವು ಆಯಾ ಪ್ರಾಂತ್ಯಗಳಿಗೆ ಅನುಗುಣವಾಗಿ 39 ಪರ್ಯಾಯ ಪದಗಳಿಂದ ಕರೆಯಲ್ಪಡುವ ಸಮಾಜವಾಗಿತ್ತು ಮತ್ತು ಅನ್ಯಾಯಕ್ಕೊಳಗಾದ ಸಮಾಜವಾಗಿದೆ. ಆದ ಕಾರಣ ನಮ್ಮ ಸಮಾಜದ ಹಿರಿಯರು ಸುಮಾರು ವರ್ಷಗಳಿಂದ ಗಂಗಾಮತ ಸಮಾಜ ಹಾಗೂ 39 ಪರ್ಯಾಯ ಪದಗಳನ್ನು ಪರಿಶಿಷ್ಟ ಪಂಗಡಕ್ಕೆ ಸೇರ್ಪಡೆ ಮಾಡಬೇಕೆಂದು ಬಹಳ ವರ್ಷಗಳಿಂದ ಹೋರಾಟ ಮಾಡುತ್ತಾ ಬಂದಿದ್ದಾರೆ. ಅದರಂತೆ ನಮ್ಮ ರಾಯಚೂರು ಗಂಗಾಮತಸ್ಥ ವಕೀಲರು ಸೇವಾ ಸಂಘದಿಂದ ಕೂಡ ಸುಮಾರು ವರ್ಷಗಳಿಂದ ಮನವಿ ಪತ್ರಗಳನ್ನು ಕೊಟ್ಟಿದ್ದರು. ಇದುವರೆಗೂ ಯಾವುದೇ ಸರ್ಕಾರಗಳು ನಮ್ಮ ಗಂಗಾಮತ ಸಮಾಜವನ್ನು ಪರಿಶಿಷ್ಟ ಪಂಗಡಕ್ಕೆ ಸೇರಿಸದೇ ಇರುವುದು ಶೋಚನೀಯ ಸಂಗತಿಯಾಗಿದೆ. ಆದ್ದರಿಂದ ಈಗಿರುವ ಕರ್ನಾಟಕದ ಘನ ಸರ್ಕಾರವು ನಮ್ಮ ಸಮಾಜದ ಬಗ್ಗೆ ಕಳಕಳಿ ಹೊಂದಿ ಕೂಡಲ ಪರಿಶಿಷ್ಟ ಪಂಗಡಕ್ಕೆ ಸೇರ್ಪಡೆ ಮಾಡಬೇಕೆಂದು ನಮ್ಮ ರಾಯಚೂರು ಜಿಲ್ಲಾ ಗಂಗಾಮತಸ್ಥ ವಕೀಲರ ಸೇವಾ ಸಂಘದ ವತಿಯಿಂದ ಸದರಿ ಮನವಿಯನ್ನು ಸಲ್ಲಿಸುತ್ತಿದ್ದೇವೆ. ವಿಜಯಶರಣ ಅಂಬಿಗರ ಚೌಡಯ್ಯ ಜಯಂತಿಯನ್ನು ಸರ್ಕಾರದ ವತಿಯಿಂದ ಆಚರಿಸಬೇಕು ಅಧಿಕೃತವಾಗಿ ಘೋಷಿಸಿದೆ ಮತ್ತು ಎಲ್ಲ ಕ್ಯಾಲೆಂಡರ್ಗಳು ದಿನಚರಿಗಳಲ್ಲಿ 21ನೇ ಜನವರಿ ದಿನದಂದು ಶ್ರೀ 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 ವಿಜಯಶರಣ ಅಂಬಿಗರ ಚೌಡಯ್ಯ ಜಯಂತಿಯನ್ನು ನಮೂದಿಸಬೇಕು. ಸದರಿ ವಿಷಯವನ್ನು ತೀವ್ರವಾಗಿ ಕೂಡಲೇ ಕಾರ್ಯರೂಪದಲ್ಲಿ ಸಾಧಿಸಬೇಕೆಂದು ನಮ್ಮ ರಾಯಚೂರು ಜಿಲ್ಲಾ ಗಂಗಾಮತಸ್ಥ ಸೇವಾ ಸಂಘದ ಈ ಸಂದರ್ಭದಲ್ಲಿ ಅಧ್ಯಕ್ಷ ಮಲ್ಯ ಸೀರಾಪುರ, ಉಪಾಧ್ಯಕ್ಷ ಆರ್ ಆಂಜನೇಯ, ಕಾರ್ಯದರ್ಶಿ ತಾಯಣ್ಣ, ರಾಜಶೇಖರ್ ರಂಗ, ಪಿ ಪ್ರಕಾಶ್, ಗೋಪಾಲಕೃಷ್ಣ, ರಾಜೇಶ್ ಸೇರಿದಂತೆ ಅನೇಕರಿದ್ದರು. ಇಪಿಎಸ್ ನೌಕರರಿಗೆ ಕನಿಷ್ಠ ಪಿಂಚಣಿ ನೀಡುವುದು ಸೇರಿದಂತೆ ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ಇಪಿಎಸ್ 95 ರಾಷ್ಟ್ರೀಯ ಹೋರಾಟ ಸಮಿತಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದರು. 2022 ನವೆಂಬರ್ 4ರಂದು ಅಪೆಕ್ಸ್ ಕೋರ್ಟ್ ತೀರ್ಪಿನಂತೆ ಇಪಿಎಫ್ ಪಿಂಚಣಿದಾರರಿಗೆ ಮಾಸಿಕ 7,500 ರೂಪಾಯಿ ನಿಗದಿಪಡಿಸಿ ಪಾವತಿಸಬೇಕು. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರಿಗೆ ಹೋರಾಟ ಸಮಿತಿ ಮನವಿ ಮಾಡಿದಾಗ ಈ ಬಾರಿ ಬಜೆಟ್ನಲ್ಲಿ ಘೋಷಣೆ ಮಾಡುವುದಾಗಿ ಮೌಖಿಕ ಭರವಸೆ ನೀಡಿದ್ದಾರೆ. ಕಳೆದ 16 ವರ್ಷಗಳಿಂದ ಸರ್ಕಾರಗಳು ನೀಡುವ ಭರವಸೆಯನ್ನೇ ನಂಬಿ ಇಪಿಎಫ್ ನೌಕರರು ಪಿಂಚಣಿ ಹೆಚ್ಚಳವಾಗುವ ಭರವಸೆಯಲ್ಲಿದ್ದಾರೆ. ನಂಬಿಕೆ ದ್ರೋಹವಾಗದ ಪಿಂಚಣಿ ಹೆಚ್ಚಿಸಬೇಕೆಂದು ಆಗ್ರಹಿಸಿದರು. 1961ರಿಂದ ಸರ್ಕಾರ ಶೇಕಡಾ 1.16ರಷ್ಟು ಮಾತ್ರ ಪಾಲು ನೀಡುತ್ತಿದೆ. ಕೂಡಲೇ ಪರಿಷ್ಕರಿಸಿ ಪಿಂಚಣಿಯನ್ನು ಹೆಚ್ಚಿಸಬೇಕು. ಕೇಂದ್ರ ಕಾರ್ಮಿಕ ಇಲಾಖೆ ಮಧ್ಯಪ್ರವೇಶಿಸಿ ಇಪಿಎಫ್ಒ ಪಿಂಚಣಿದಾರರ ಸಮಸ್ಯೆಗಳಿಗೆ ಪರಿಹಾರ ನೀಡಬೇಕೆಂದು ಆಗ್ರಹಿಸಿದರು. ಅಖಿಲ ಭಾರತ ಸಂಘಟನೆಯ 74 ಲಕ್ಷ ಜನ ಸದಸ್ಯರಿದ್ದೀವಿ. ನಮ್ಮದು ಕನಿಷ್ಠ ಅಂತಂದರೆ 1,000-1,200 ರೂಪಾಯಿವರೆಗೆ ನಾವು ಪಿಂಚಣಿ ತಗೋತಾ ಇದ್ದೀವಿ. ಸುಮಾರು 11 ವರ್ಷದಿಂದ ಹೋರಾಟ ಮಾಡ್ತಾ ಇದ್ವಿ. ಇವತ್ತುವರೆಗೆ ನಾವು ಸಮಸ್ಯೆ ಬಗೆಹರಿಸಿಲ್ಲ. ಪ್ರತಿ ಸಲ ನಮಗೆ ಆಶ್ವಾಸನೆ ಕೊಡ್ತಾ ಇದ್ದಾರೆ. ಈಗ ಒಂದು ಮುಂದಿನ ಬಜೆಟ್ನಲ್ಲಿ ಈ ಒಂದು ಘೋಷಣೆ ಇದು ಮಾಡಿ ಬಜೆಟನ್ನು ಸಬ್ಮಿಟ್ ಮಾಡಿ ನಿಮಗೆ ಒಂದು ನ್ಯಾಯವನ್ನು ಕೊಡುವಂಥ ಒಂದು ಅನಾಥಾಯದಾಗಿ ಶಾಸಕರಿಗೆ ಲಿಖಿತ ಪೂರ್ವಜ ಬಂದಿಲ್ಲ. ಯಾವುದೇ ಇದು ಬಂದಿಲ್ಲ. ಐದಾಗಿ ನಾವು ಇದುವರೆಗೆ ನಿರ್ಲಕ್ಷ್ಯದಿಂದ ಸರ್ಕಾರ ನಮಗೆ ಅನ್ಯಾಯ ಮಾಡ್ತಾ ಇದ್ದಾರೆ. ಇದು ನಾವು ಈ ರೀತಿಯಾಗಿ ಸಾಧಿಸಿಕೊಳ್ಳಕ್ಕೆ ಆಗೋದಿಲ್ಲ. ದಯವಿಟ್ಟು ನಮ್ಮ ನ್ಯಾಯಸಮ್ಮತವಾದ ಬೇಡಿಕೆಗಳನ್ನು ಇತ್ಯರ್ಥ ಮಾಡಿ ಹೋದಲ್ಲಿ ನಾವು ಉತ್ತರವಾದ ಅಖಿಲ ಭಾರತ ಮಟ್ಟದಲ್ಲಿ ಒಂದು ಹೋರಾಟ ಮಾಡಬೇಕಾಗ್ತದೆ. 11 ವರ್ಷವಾದ ಏನು ಹೋರಾಟ ಮಾಡಿದರೆ ಅತ್ಯಂತ ಭಿನ್ನವಾದಂಥ ಹೋರಾಟ ಮಾಡಬೇಕಾಗ್ತದೆ. ನಾವು ಸರ್ಕಾರ ಮೇಲೆ ವಿಶ್ವಾಸ ಇಟ್ಕೊಂಡಿದ್ದೀವಿ. ನಮಗೆ ಅತಿ ಶೀಘ್ರವಾಗಿ ಅವ್ರು ಹೇಳಿದ ಪ್ರಕಾರ ನಮಗೇನು ಆಶ್ವಾಸನೆ ಕೊಟ್ಟಿದ್ರು ಆಶ್ವಾಸನೆ ನೆರವೇರಿಸಬೇಕಂತೇಳಿ ನಾವು ಒಂದು ಮೆಮೊರಂಡವನ್ನು ಮುಖಾಂತರ ನರೇಂದ್ರ ಮೋದಿ ಅವರಿಗೆ ಕಲಿಸಬೇಕಂತೇಳಿ ನಾವು ಇವರನ್ನು ಹೇಳ್ಕೊಳ್ತೀವಿ. 7,500 ದುಡ್ಡು ಭತ್ಯೆ, ವೈದ್ಯಕೀಯ ಒಂದು ಇಷ್ಟೇ ನಮ್ಮ ಬೇಡಿಕೆ ಇದೆ. ನಾವು ಏನು ದೊಡ್ಡ ಮಟ್ಟದಲ್ಲಿ ಇಟ್ಕೊಂಡಿಲ್ಲ. 7,500 ಬೇಕಿತ್ತು. ಆದರೆ DA ಮತ್ತು ವೈದ್ಯಕೀಯ ಸೌಲಭ್ಯ ಇಷ್ಟೇ ಕೊಡಬೇಕಂತ ನಾವು ಭಾಳ ಸರಳವಾದ ಬೇಡಿಕೆ. ದಯವಿಟ್ಟು ಈ ಒಂದು ನಮ್ಮ ಬೇಡಿಕೆಗಳನ್ನು ಇದು ಮಾಡಿದರೆ ಪ್ರಾಮಾಣಿಕವಾಗಿ ನಮ್ಮ ನ್ಯಾಯ ಕೊಡಲಿಕ್ಕೆ ಇವತ್ತಿನ ಅಖಿಲ ಭಾರತ ಮಟ್ಟದ ಕರೆ ಇದೆ. ಆ ಕರೆ ಅಂತ ಇವತ್ತು ನಾವು
ವೀರಭದ್ರಪ್ಪ ಅಂತೇಳಿ EPS 95 ಜಿಲ್ಲಾ ಘಟಕದ ಕಾರ್ಯಾಧ್ಯಕ್ಷ ಆಗಿದ್ದೇನೆ. ನಮ್ಮ ಒಂದು ಅಖಿಲ ಭಾರತ ಮಟ್ಟದ ಸಂಘಟನೆ EPS 95 ಅಂತೇಳಿ ನಾವು ಸುಮಾರು 11 ವರ್ಷಗಳಿಂದ ನಮ್ಮ ಪ್ರಯಾಸ ಮತ್ತು ಬೇಡಿಕೆಗಳ ಹೋರಾಟ ಮಾಡ್ತಾ ಇದ್ವಿ. ಸದ್ಯಕ್ಕೆ ನಾವು 1,012 ರೂಪಾಯಿ 15 ರೀತಿಯಾಗಿ ಅಲ್ಪವಾದಂಥ ಒಂದು ಪೆನ್ಷನ್ ತಗೊಳ್ತಾ ಇದ್ದೀವಿ. ಸುಮಾರು 11 ವರ್ಷದಿಂದ ಹೋರಾಟ ಮಾಡ್ತಾ ಇದುವರೆಗೆ ಏನು ನಮಗೆ ಬರೀ ಆಶ್ವಾಸನೆ ಮಾತ್ರ ಕೊಡ್ತಾ ಇದ್ದಾರೆ, ಕಾರ್ಯರೂಪಕ್ಕೆ ಬಂದಿಲ್ಲ. ಇತ್ತೀಚೆಗೆ ನಮ್ಮ ಮಾನ್ಯ ನರೇಂದ್ರ ಮೋದಿ ಅವರು ಈ ಒಂದು ಬಜೆಟ್ನಲ್ಲಿ ನಿಮ್ಮ ಒಂದು ಬೇಡಿಕೆಯನ್ನು ಈಡೇರಿಸಿ ಅಂತ ಒಂದು ಓವರಲ್ಲಿ ಭರವಸೆ ಕೊಟ್ಟಿದ್ದಾರೆ. ಲಿಖಿತವಾದಂಥ ಯಾವುದೇ ಭರವಸೆ ಬಂದಿಲ್ಲ. ನಾವು ಆಸೆ ಇಟ್ಕೊಂಡು ಕೂತೀವಿ. ಒಂದು ವೇಳೆ ಈ ಬಜೆಟ್ನಲ್ಲಿ ನಮ್ಮ ನ್ಯಾಯಸಮ್ಮತವಾದ ಬೇಡಿಕೆಗಳು ಈಡೇರದೆ ಸಿಂಪಲ್ ಸಾಧಾರಣವಾದ ಬೇಡಿಕೆಗಳು ನಾವು ಹೆಚ್ಚಿನಿಲ್ಲ, ಬರೀ 7,500 ರೂಪಾಯಿ ಬೇಸಿದ್ದು ಪ್ಲಸ್ ಭತ್ಯೆ ಮತ್ತು ವೈದ್ಯಕೀಯ ಸೌಲಭ್ಯ, ಇಷ್ಟೇ ಮೂರು ಸಾಧಾರಣವಾದ ಬೇಡಿಕೆಗಳಿವೆ. ಅಖಿಲ ಭಾರತ ಮಟ್ಟ 74 ಲಕ್ಷ ಜನ ಇದ್ವಿ. ನಮ್ಮದು ಬರೀ ನಾವು ಪುಕ್ಕಟ್ಟಾಗಿ ಕೇಳ್ತಾ ಇಲ್ಲ. ನಾವು ಸುಮಾರು 30-35 ವರ್ಷವರೆಗೆ ನಮ್ಮದು ಫಂಡ್ ಏನಿದೆ 8.13 ಅಂತ ಹೇಳಿ ಫಂಡನ್ನು ನಾವು ಕಟ್ ಮಾಡ್ಕೊಂಡಿದ್ವಿ, ರಿಕೌಂಟ್ ಮಾಡ್ಕೊಂಡಿದ್ವಿ. ಸರ್ಕಾರ ಕೋಟ್ಯಾಂತರ ರೂಪಾಯಿಲಿ ಇದೆ ಬಿದ್ದಿದೆ ಇದರಲ್ಲಿ. ಹೀಗಾಗಿ ನೀವೇನು ಪುಕ್ಕಟ್ಟಾಗಿ ನೀವು ಕೊಡುವಂಥದ್ದಿಲ್ಲ. ನಮಗೆ ನ್ಯಾಯಸಮ್ಮತ ನಮ್ಮ ಹಣ ನಿಮ್ಮ ಹತ್ರ ಏನು ಇದೆ ಅದರಿಂದನೇ ನಮಗೆ ಇದು ಆರಾಮಾಗಿ ಕೊಡ್ಬೋದು ಅಂತೇಳಿ ನಾವು ಇವತ್ತು ಸರ್ಕಾರ ಒತ್ತಾಯ ಮಾಡ್ತಾ ಅಖಿಲ ಭಾರತ ಮಟ್ಟದಲ್ಲಿ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಮಾನ್ಯ DCಗಳ ಮುಖಾಂತರ ನಾವು ಇವರಿಗೆ ಮನೆ ಪತ್ರ ಸಲ್ಲಿಸ್ತಾ ಇದ್ದೀವಿ. ದಯವಿಟ್ಟು ನಾವು ಇದಕ್ಕೆ ಇದು ಮಾಡಿ ಸಹಕರಿಸಬೇಕಂತ ತಮ್ಮಲ್ಲಿ ಸೇರ್ತಾ ಏನು ಮಾಡಿರಿ. ನಮಗೆ ನಮ್ಮ ಸಂಘದ ವತಿಯಿಂದ ಎಲ್ಲರೂ ಧನ್ಯವಾದಗಳನ್ನು ಹೇಳ್ತೀವಿ. ಈ ಸಂದರ್ಭದಲ್ಲಿ EPF ಪಿಂಚಣಿ ನೌಕರರ ಸಂಘದ ಜಿಲ್ಲಾಧ್ಯಕ್ಷ ವೀರಭದ್ರಪ್ಪ, ಉಪಾಧ್ಯಕ್ಷ ಭೀಮಸೇನ್ ರಾವ್, ಶಿರಣಯ್ಯ ಸ್ವಾಮಿ, ದಸ್ತಗಿರಿ, ಚಂದ್ರಕಾಂತ್, ವೀರೇಶ್ ಬಾಬು, ಪರಶುರಾಮ, ಉಮೇಶಯ್ಯ, ರಮೇಶ್ ಸೇರಿದಂತೆ ಅನೇಕರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕಾರ್ಮಿಕ ಸಚಿವರಿಂದ ಪ್ರಗತಿ ಪರಿಶೀಲನೆ ಮಾಹಿತಿ ನೀಡಲು ತಡಬಡಿಸಿದ ಅಧಿಕಾರಿಗಳು. ನಿಮ್ಮನ್ನಿಟ್ಟುಕೊಂಡು ಸರ್ಕಾರ ನಡೆಸುವುದು ಎಂದು ತಲೆ ಚಚ್ಚಿಕೊಂಡ ಸಚಿವ ಸಂತೋಷ್ ಲಾಡ್. ನರೇಂದ್ರ ಮೋದಿ 11 ವರ್ಷದಲ್ಲಿ ಏನು ಮಾಡಿಲ್ಲ, ಸುಳ್ಳು ಹೇಳಿಕೆ ಅಧಿಕಾರಕ್ಕೆ, ಸಂತೋಷ್ ಲಾಡ್ ಟೀಕೆ. ಗುಣಮಟ್ಟ ಶಿಕ್ಷಣ ಸೇರಿದಂತೆ ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ 25ರಿಂದ ಮಹಿಳೆಯರಿಂದ ನಿರ್ದಿಷ್ಟ ಧರಣಿ. ಮೋಕ್ಷಮ್ಮ. ಬೀದಿ ಬದಿ ವ್ಯಾಪಾರಿಗಳ ತೆರವು ವಿರೋಧಿಸಿ ಬೀದಿ ಬದಿ ವ್ಯಾಪಾರಿಗಳಿಂದ ಪ್ರತಿಭಟನೆ. ಗಂಗಾ ಮಸ್ತ ಸಮಾಜವನ್ನು ಎಸ್ಟಿಗೆ ಸೇರಿಸಲು ಆಗ್ರಹಿಸಿ ಗಂಗಾ ಮಸ್ತ ವಕೀಲರ ಸಂಘದಿಂದ ಮನವಿ. EPF ನಿವೃತ್ತಿ ಪಿಂಚಣಿದಾರರ ಬೇಡಿಕೆಗಳಿಗೆ ಆಗ್ರಹಿಸಿ ಪ್ರತಿಭಟನೆ. ಇಲ್ಲಿಗೆ ಮೆಗಾ ವಾರ್ತೆಗಳು ಮುಕ್ತಾಯವಾದವು. ಮುಂದಿನ ಮೆಗಾ ವಾರ್ತೆಗಳೊಂದಿಗೆ ಪುನಃ ಭೇಟಿಯಾಗೋಣ. ವಂದನೆಗಳು.